ಗ್ರಾಮೀಣ ನಿವೇಶನ ಯೋಜನೆಯಡಿ ಗ್ರಾಮೀಣ ನಿವೇಶನ ಯೋಜನೆಯಡಿ ಮುದ್ದಳ್ಳಿ ಗ್ರಾಮಕ್ಕೆ ಹಕ್ಕುಪತ್ರ ಕೊಡುವಂತಹ ಕಾರ್ಯಕ್ರಮನ ಇವತ್ತು ಮುದ್ದಳ್ಳಿ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ಹಕ್ಕುಪತ್ರ ವಿತರಿಸಲು ಆಗಮಿಸಿರುವ ನಮ್ಮ ಅರಸೀಕೆರೆ ತಾಲೂಕಿನ ಮಾನ್ಯ ಶಾಸಕರಾದ ಶ್ರೀಯುತ ಶಿವಲಿಂಗೇಗೌಡರು, ಗೃಹ ಮಂಡಳಿ ಅಧ್ಯಕ್ಷರು, ಕರ್ನಾಟಕ ಸರ್ಕಾರ, ಇವರಿಗೆ ಎಲ್ಲರ ಪರವಾಗಿ ನಾನು ಹಾಗೂ ನಮ್ಮ ಗ್ರಾಮ ಪಂಚಾಯಿತಿಯ ರಾಜೀವ್ ಗಾಂಧಿ ವಸತಿ ನಿಗಮ ನಿಯಮಿತ ಮುಖ್ಯಮಂತ್ರಿಗಳ ಗ್ರಾಮೀಣ ನಿವೇಶನ ಯೋಜನೆ, ನಿವೇಶನ ಅರ್ಹ ಫಲಾನುಭವಿಗಳಿಗೆ ಹಕ್ಕುಪತ್ರ ವಿತರಣಾ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ಈ ಒಂದು ಯೋಜನೆಯ ರೂವಾರಿಗಳು ಹಾಗೂ ಈ ಹಕ್ಕುಪತ್ರಗಳು ವಿತರಣೆಯಾಗಲು ಪ್ರಮುಖ ಭೂಮಿಕೆಯನ್ನು ನಿರ್ವಹಿಸಿದಂತಹ ಈ ತಾಲೂಕಿನ ಜನಪ್ರಿಯ ಶಾಸಕರಾದಂತಹ ಶ್ರೀಯುತ KM ಶಿವಲಿಂಗೇಗೌಡರಿಗೆ ನಿಮ್ಮೆಲ್ಲರ ಪರವಾಗಿ ಹೃದಯ ಸ್ಪರ್ಶಿ ಸ್ವಾಗತವನ್ನು ಕೋರ್ತೇನೆ. ಹಾಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಿರ್ತಕ್ಕಂಥ ತಾಲೂಕು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಅಧ್ಯಕ್ಷರು, ಸನ್ಮಿತ್ರರು ಆದಂಥ ಶ್ರೀಯುತ ಗೀಜಳ್ಳಿ ಶೇಖರಣ್ಣನವರು, ಅವರು ಕೂಡ ಬಂದಿದ್ದಾರೆ. ಅವ್ರಿಗೂ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ಮತ್ತೋರ್ವ ಮಾಜಿ ತಾಲೂಕ್ ಪಂಚಾಯತಿ ಸದಸ್ಯರು, ಸನ್ಮಿತ್ರರು ಆದಂಥ ಶ್ರೀಯುತ HL ಶೇಖರ್ ನಾಯ್ಕರವರು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವ್ರಿಗೂ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ಮತ್ತೋರ್ವ ನಮ್ಮ ಸಮಾಜದ ಮುಖಂಡರಾದಂಥ ಶ್ರೀಯುತ ಹರತ್ನಹಳ್ಳಿ ಜಯಣ್ಣ ಸಾಹೇಬರು ಬಂದಿದ್ದಾರೆ ಈ ಕಾರ್ಯಕ್ರಮಕ್ಕೆ. ಅವ್ರಿಗೂ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಮತ್ತೋರ್ವ ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರು, ಸನ್ಮಿತ್ರರು ಆದಂಥ ಶ್ರೀಯುತ KCD ಕುಮಾರಣ್ಣನವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವ್ರಿಗೂ ಕೂಡ ನಾನು ಸ್ವಾಗತವನ್ನು ಕೋರ್ತೇನೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ಮತ್ತೋರ್ವ ಈ ಗ್ರಾಮದ ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರಾದಂಥ MR ಸ್ವಾಮಿನಾಯಕರವರು ಉಪಸ್ಥಿತರಿದ್ದಾರೆ. ಅವ್ರಿಗೂ ಕೂಡ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ಮುಂದುವರೆದು ಮತ್ತೋರ್ವ ಗ್ರಾಮ ಪಂಚಾಯತಿ ಸದಸ್ಯರಾದಂಥ ಸನ್ಮಿತ್ರರು ಆದಂಥ ಶ್ರೀಯುತ MC ಸಂಪತ್ ನಾಯ್ಕರವರು, ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವ್ರಿಗೂ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ಮತ್ತೋರ್ವ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಪ್ರಥಮ ದರ್ಜೆ PWD ಗುತ್ತಿಗೆದಾರರು ಹಾಗೂ ಬಂಧುಗಳು ಆದಂಥ ಶ್ರೀಯುತ MG ಲೋಕೇಶ್ ರವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವ್ರಿಗೂ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಮತ್ತೆ ಶ್ರೀಯುತ ನಾಗ್ತಿಹಳ್ಳಿ ಉಮೇಶ್ ಅಣ್ಣನವರು, ಮಾಜಿ ಅಧ್ಯಕ್ಷರು, ಗ್ರಾಮ ಪಂಚಾಯತಿ ಜಾಜೂರು, ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವ್ರಿಗೂ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಮತ್ತೆ ಮತ್ತೋರ್ವ ಸ್ನೇಹಿತರಾದಂಥ ಶ್ರೀಯುತ ಮೂರ್ತಣ್ಣನವರು, ನತ್ತಿಹಳ್ಳಿ, ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವ್ರಿಗೂ ನಾನು ಸ್ವಾಗತವನ್ನು ಕೋರ್ತೇನೆ. ಹಾಗೆ ಹಾಲಿ ಗ್ರಾಮ ಪಂಚಾಯತಿ ಸದಸ್ಯರು, ಸನ್ಮಿತ್ರರು ಆದಂಥ ಶ್ರೀಯುತ ಸುರೇಶ್ ನಾಯ್ಕರವರು, ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವ್ರಿಗೂ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ಹಾಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂಥ ಶ್ರೀಮತಿ ಲೀಲಾಬಾಯಿ ಚಂದ್ರಶೇಖರ್ ನಾಯ್ಕರವರು, ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವ್ರಿಗೂ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ಜಾಜೂರು ಪಂಚಾಯತಿಯ ಉಪಾಧ್ಯಕ್ಷರು ಶ್ರೀಯುತ ಶಶಿ ಅವರು, ಸೀನಪ್ಪನವರು, ಅವ್ರಿಗೂ ಕೂಡ ನಾನು ಸ್ವಾಗತವನ್ನು ಕೋರ್ತೇನೆ. ಹಾಗೆ ಮಾಜಿ ಅಧ್ಯಕ್ಷರಾದಂಥ ಶ್ರೀಯುತ ಶಶಿ ಅವರು, ಅವ್ರಿಗೂ ಸ್ವಾಗತವನ್ನು ಕೋರ್ತೇನೆ. ಹಾಗೆ ಮತ್ತೆ AIBSS ನ ರಾಜ್ಯ ಘಟಕದ ಯುವ ಅಧ್ಯಕ್ಷರಾದಂಥ ಶ್ರೀಯುತ ಸುನಿಲ್ ನಾಯಕ್,
ಹಾಗೆ ಮೂರ್ತಿ ಅವರು, ನಾಕ್ತಿಹಳ್ಳಿ ಮೂರ್ತಣ್ಣನವರು, ಅವ್ರಿಗೂ ಸ್ವಾಗತ. ಹಾಗೆ ಎಳವಾರೆ ನಾಗಣ್ಣನವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ, ಅವ್ರಿಗೂ ನಾನು ಸ್ವಾಗತವನ್ನು ಕೋರ್ತೇನೆ, ಎಳವಾರೆ ನಾಗಣ್ಣನವರು. ಹಾಗೆ PDO ರವರಾದಂಥ ಶ್ರೀಯುತ ಬಾಲಣ್ಣನವರು, ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ, ಅವ್ರಿಗೂ ಕೂಡ ಸ್ವಾಗತವನ್ನು ಕೋರ್ತೇನೆ. ಹಾಗೆ ಶ್ರೀಯುತ ರವಿನಾಯಕರವರು, ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರಾದಂಥ ಶ್ರೀಯುತ ಮೋಹನ್ ನಾಯಕರವರು, ಹಾಗೆ ಶ್ರೀಯುತ ಉಮೇಶ್ ರವರು, ಪೃಥ್ವಿರವರು, ಆಮೇಲೆ ಶ್ರೀಯುತ ಉಮೇಶ್ ರವರು, ಚಂದ್ರಶೇಖರ್ ರವರು, ಕುಮಾರ್ ನಾಯಕರವರು, ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದೀರಿ. ಈ ಗ್ರಾಮದ ಎಲ್ಲ ನಮ್ಮ ಮುಖಂಡರು, ಈ ಗ್ರಾಮದ ಎಲ್ಲ ಶ್ರೇಯಸ್ಸನ್ನು ಬಯಸ್ತಕ್ಕಂಥ ತಮ್ಮೆಲ್ಲರಿಗೂ ಪ್ರೀತಿಪೂರ್ವಕರಾದಂಥ ಶ್ರೀಯುತ ಪ್ರಭಾರ್ ಅವರು, ಹಾಗೆ ಶ್ರೀಯುತ ರಾಜುರವರು, ಇವರೆಲ್ಲರೂ ಶಿವು ಅವರು, ಇವರೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರೆಲ್ಲರಿಗೂ ನಾನು ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ವೇದಿಕೆಯ ಪರವಾಗಿ, ವಿಶೇಷವಾಗಿ ಶಾಸಕರ ಪರವಾಗಿ ತಮ್ಮೆಲ್ಲರಿಗೂ ಹೃದಯ ಸ್ಪರ್ಶಿ ಸ್ವಾಗತವನ್ನು ಕೋರ್ತೇವೆ. ವೇದಿಕೆಯಲ್ಲಿ ಇರ್ತಕ್ಕಂಥ ಎಲ್ಲ ವಿಭೂತಿ ಪುರುಷರಿಗೂ ಹೃದಯ ಸ್ಪರ್ಶಿ ಅಭಿನಂದನೆಗಳನ್ನು ತಿಳಿಸ್ತಾ, ಈ ಒಂದು ಕಾರ್ಯಕ್ರಮದ ಔಚಿತ್ಯವನ್ನು ಕುರಿತು ಹಾಗೂ ಈ ಒಂದು ಕಾರ್ಯಕ್ರಮದ ಅಗತ್ಯತೆಯನ್ನು ಕುರಿತು ಪ್ರಾಸ್ತಾವಿಕವಾಗಿ ನಮ್ಮ ಶೇಖರಣ್ಣನವರು, ಹಾಲಿ ಗ್ಯಾರಂಟಿ ಸಮಿತಿಗಳ ಅಧ್ಯಕ್ಷರು, ಅವರು ಒಂದೆರಡು ನುಡಿಗಳನ್ನು ಆಡಬೇಕು ಅಂತ ಕೇಳ್ಕೊತೇನೆ. ಹಕ್ಕುಪತ್ರ ವಿತರಣಾ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವ ಕರ್ನಾಟಕ ರಾಜ್ಯ ಗೃಹ ಮಂಡಳಿ ಅಧ್ಯಕ್ಷರು ಹಾಗೂ ತಾಲೂಕಿನ ದೀನ ದಲಿತರ ಮುಖಂಡರು ಹಾಗೂ ನಿಮ್ಮೆಲ್ಲರ ನೆಚ್ಚಿನ ಶಾಸಕರಾದ ಸನ್ಮಾನ್ಯ ಶಿವಲಿಂಗೇಗೌಡ್ರೆ, ಹರಪನಹಳ್ಳಿ ಜಯಣ್ಣವರೇ, ಹಾಗೂ ಗ್ಯಾರಂಟಿ ಯೋಜನೆಯ ಅನುಷ್ಠಾನ ಸಮಿತಿಯ ಸದಸ್ಯರು ನನ್ನ ಆತ್ಮೀಯರಾದ KCD ಕುಮಾರಣ್ಣವರೇ, ತಾಲೂಕ್ ಪಂಚಾಯತಿ ಮಾಜಿ ಸದಸ್ಯರು ನನ್ನ ಆತ್ಮೀಯರಾದ ಶೇಖರಣ್ಣವರೇ, ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರಾದ ವೀಣಾ ಉಮೇಶ್ ಅಣ್ಣವರೇ, ಹಾಗೂ ಗ್ರಾಮದ ನನ್ನ ಆತ್ಮೀಯ ಸ್ನೇಹಿತರಾದ ಲೋಕಣ್ಣವರೇ, ಸಂಪತ್ ಅಣ್ಣವರೇ, ಗ್ರಾಮ ಪಂಚಾಯತಿ ಸದಸ್ಯರಾದ ಸೋಮಣ್ಣವರೇ, ಹಾಗೂ ನನ್ನ ಆತ್ಮೀಯ ಸೋದರರು ಆದ ಎಳವಾರೆ ನಾಗಣ್ಣವರೇ, ಗ್ರಾಮ ಪಂಚಾಯತಿಯ ಅಧ್ಯಕ್ಷರೇ ಹಾಗೂ ಸದಸ್ಯರುಗಳೇ, ಹಾಗೂ ತಾಲೂಕ್ ಪಂಚಾಯತಿಯ ಮಾಜಿ ಸದಸ್ಯರು ನನ್ನ ಆತ್ಮೀಯರಾದ ಧರ್ಮಣ್ಣವರೇ, ಹಾಗೂ ಇಲ್ಲಿ ಕೂತಿರುವ ವೇದಿಕೆ ಮೇಲಿರುವ ಎಲ್ಲ ಮುಖಂಡರೇ, ವೇದಿಕೆ ಮುಂಭಾಗದಲ್ಲಿರುವ ಮುದ್ದಳ್ಳಿ ಗ್ರಾಮದ ಎಲ್ಲ ನನ್ನ ಅಕ್ಕ ತಂಗಿಯರು, ಅಣ್ಣ ತಮ್ಮಂದಿರೇ, ಈ ಒಂದಿನ ಈ ಗ್ರಾಮದಲ್ಲಿ ಸುವರ್ಣಾಕ್ಷರದಲ್ಲಿ ಮತ್ತೊಮ್ಮೆ ಬರೆದಿಡಬೇಕಾಗುತ್ತೆ. ಮುದ್ದಳ್ಳಿ ಗ್ರಾಮದಲ್ಲಿ ಗೊತ್ತಿದೆ, ಈ ಒಂದು ನಿವೇಶನಕ್ಕೆ ನಿಮ್ಮೆಲ್ಲರ ಶ್ರಮ, ನಿಮ್ಮಲ್ಲೇ ಒಂದು ಪಂಗಡ ಮಾಡ್ಕೊಂಡು ಶ್ರಮ ಬಿದ್ದಿರ, ಒಬ್ಬರಾದ್ಮೇಲೆ ಒಬ್ರು ಸನ್ಮಾನ್ಯ ಶಾಸಕರಿಗೆ ಒತ್ತಡ ಕೊಟ್ಟು ಈ ಒಂದು ಹಕ್ಕುಪತ್ರನ ಮಾಡಿ ತರ್ಸ್ಕೊಂಡಿದ್ದಾರೆ. ಯಾಕೆಂದ್ರೆ ಯಾವುದು ಕಾರ್ಯಕ್ರಮ, ಒಂದು ಸರ್ಕಾರ ಯೋಜನೆ ತಗೋಬೇಕಾರ ಅದು ಸುಮ್ಮನೆ ಬರಲ್ಲ, ಇಚ್ಛಾಶಕ್ತಿ ಬೇಕು. ಆ ಇಚ್ಛಾಶಕ್ತಿ ಸನ್ಮಾನ್ಯ ಶಿವಲಿಂಗೇಗೌಡರು ಈ ಗ್ರಾಮದಲ್ಲಿರುವಂತ ಪತ್ರಿಕಾ ಮಾಧ್ಯಮಕ್ಕೆ ಮತ್ತೆ ಕ್ಷಮಿಸಬೇಕು, ಪತ್ರಿಕಾ ಮಾಧ್ಯಮದವರೇ, ಈ ಗ್ರಾಮದ ಮೇಲೆ ಅಷ್ಟೊಂದು ಪ್ರೀತಿ ಇದೆ. ನೀವೆಲ್ಲ ತಪ್ಪು ತಿಳ್ಕೊಂಡಿದ್ದೀರ. ನೀವು ಚುನಾವಣೆ ಬಂದಾಗ ಏನ್ ಮಾಡ್ತೀರಾ ಅಂದ್ರೆ ನಾನ್ ಮೇಲೂ ಹೋಗ್ತೀರಾ. ನೀವೆಲ್ಲ ಒಂದೇ, ನೀವೆಲ್ಲರೂ ನಮ್ಮ ಅಣ್ತಮ್ಮಗಳಿದ್ದಂಗೆ, ನೀವೆಲ್ಲ ಶಾಸಕರ ಬೆಂಬಲಿಗ್ರಿಯ. ನಿಮ್ಮಲ್ಲಿ ಒತ್ತಡ ಇರುತ್ತೆ, ಅದನ್ನೆಲ್ಲ ಮರಿಬೇಕು. ಯಾಕೆಂದ್ರೆ ಇವತ್ತು ಹಕ್ಕುಪತ್ರ ವಿತರಣೆ ಅದ್ಭುತವಾದ ಕಾರ್ಯಕ್ರಮವನ್ನ ಮಾಡಿ ಈ ಒಂದು ದಿನ ಈ ಗ್ರಾಮದಲ್ಲಿ ಹೆಚ್ಚು 93 ನಿವೇಶನಗಳಿಗೆ ಇವತ್ತು ಸನ್ಮಾನ್ಯ ಗೃಹ ಮಂಡಳಿ ಅಧ್ಯಕ್ಷರು ಇವತ್ತು ನಿಮಗೆಲ್ಲ ಹಕ್ಕುಪತ್ರ ವಿತರಣೆ ಮಾಡ್ತಾರೆ. ಅದೇ ರೀತಿ ಬಂದಾಗ ನಗರ ಪ್ರದೇಶದ ಹೃದಯ ಭಾಗ ಇದು ಯಾವುದು, ಈ ಮುದ್ನಳ್ಳಿ ಗ್ರಾಮ, ಗೀಜಹಳ್ಳಿ ಗ್ರಾಮ ಅಂದ್ರೆ ಇವೆಲ್ಲ ಹೃದಯ ಭಾಗದಲ್ಲಿ ಇದ್ದು ಸುಮಾರು 70 ವರ್ಷ ಈ ಒಂದು ಗ್ರಾಮಗಳು ಅಭಿವೃದ್ಧಿ ಆಗಕ್ಕೆ ನಾವೆಲ್ಲ ಕಾಯ್ಬೇಕಾಗಿತ್ತು. ನಿಮ್ಗೆಲ್ಲ ಗೊತ್ತಾಗಿತ್ತು, 70 ವರ್ಷ ಬೇಕಾಗಿತ್ತು. ಇವೆಲ್ಲ ಗ್ರಾಮಗಳು ಮೂಲಭೂತ ಸೌಕರ್ಯಗಳನ್ನ ಹೊಂದಬೇಕಾದ್ರೆ 70 ವರ್ಷ. ಯಾಕೆಂದ್ರೆ ಈ ಗ್ರಾಮಗಳಿಗೆ ಕುಡಿಯೋ ನೀರಿನ ವ್ಯವಸ್ಥೆ ಇರಲಿಲ್ಲ, ನಗರ ಪ್ರದೇಶದ ಹತ್ತಲೇ ಇದೆ. ಮತ್ತೆ ಅದೇ ರೀತಿ ಕಾಂಕ್ರೀಟ್ ರೋಡ್ ಇರ್ಬೋದು. ಇವತ್ತು 530 ಹಳ್ಳಿಗೂ ಸಹ ಇವತ್ತು ಕಾಂಕ್ರೀಟ್ ಮುಕ್ತವಾದ ಒಂದು ತಾಲೂಕಾಗಿ ಅದು ಇಚ್ಛಾಶಕ್ತಿಯಿಂದ ಸನ್ಮಾನ್ಯ ಶಿವಲಿಂಗೇಗೌಡರು ನಮ್ಮೆಲ್ಲ ಮುಖಂಡರು ಎಲ್ಲಿ ಹೇಳ್ತಾರೆ ಅಲ್ಲೆಲ್ಲ ಕಾಂಕ್ರೀಟ್ ಹಾಕೊಟ್ಟು ಒಳ್ಳೊಳ್ಳೆ ಇವತ್ತು ಎಲ್ಲ ಯೋಜನೆಗಳನ್ನ, ಮೂಲಭೂತ ಸೌಕರ್ಯಗಳನ್ನ ಒದಗಿಸಿಕೊಟ್ಟಿದ್ದಾರೆ. ಇವತ್ತು ಯಾರೋ ಏನು ಹೇಳ್ತಾರೆ, ಅರಸೀಕೆರೆ ತಾಲೂಕು ಅಭಿವೃದ್ಧಿ ಆಗಿಲ್ಲ. ಅರಸೀಕೆರೆ ತಾಲೂಕು
ಏನು ಕೆಲಸ ಆಗಿಲ್ಲ ಅಂತ ಅರಸೀಕೆರೆ ತಾಲೂಕಿಗೆ ಹೇಮಾವತಿ ನೀರು ಬಂದು ಕುಡಿಬೇಕಾದ್ರೆ 80 ವರ್ಷ ಬೇಕಾಯ್ತು. ನೀವೆಲ್ಲ ಯೋಚನೆ ಮಾಡಬೇಕು. ಫ್ಲೋರೈಡ್ ಅಂಶದಿಂದ ನಾವೆಲ್ಲ ನೀರನ್ನು ಕುಡಿತಾ ಇದ್ದು. ಸನ್ಮಾನ್ಯ ಈ ರಾಜ್ಯದ ಮುಖ್ಯಮಂತ್ರಿ ಆದಾಗ 14-15 ಇಸ್ವಿಲಿ ಸನ್ಮಾನ್ಯ ಶಿವಲಿಂಗೇಗೌಡರು ಕಣ್ಣೀರು ಹಾಕಿ ವಿಧಾನಸೌಧದಲ್ಲಿ ಬೆಳಗಾವಿ ಅಧಿವೇಶನದಲ್ಲಿ ಕಣ್ಣೀರು ಹಾಕಿ ಇವತ್ತು 530 ಹಳ್ಳಿಗೂ ಸಹ ಬಹುಹಳ್ಳಿ ಯೋಜನೆಯನ್ನು ತಂದು ನಿಮ್ಗೆಲ್ಲ ಮನೆ ಬಾಗಿಲಲ್ಲಿ ಕುಡಿಯೋಕೆ ನೀರನ್ನ ಫಿಲ್ಟರ್ ನೀರು ಕುಡಿಯುವಂತ ಅವಕಾಶ ಮಾಡಿಕೊಟ್ಟಿದ್ದಾರೆ. ಯಾರೋ ಹೇಳ್ಬೋದು ಅರಸೀಕೆರೆ ತಾಲೂಕಿಗೆ ಅಭಿವೃದ್ಧಿ ಆಗಬೇಕು ಅಂದ್ರೆ 80-70 ವರ್ಷಗಳನ್ನು ಕಾದಿದೀವಿ ನಾವೆಲ್ಲ. ಯಾಕಂದ್ರೆ ನೀವು ಯೋಚನೆ ಮಾಡಬೇಕು. ಇವತ್ತು ಹೇಳ್ತಾರೆ ಅವರೆಲ್ಲವ, ಇವತ್ತು ಕುಡಿಯೋ ನೀರಾಯ್ತು, ಇವತ್ತು ಎತ್ತಿನಹೊಳೆ ಯೋಜನೆ, ಇವತ್ತು ಹೇಳ್ತಾರೆ ಇವತ್ತು ಜಿಲ್ಲೆನ ಆಡಳಿತ ಮಾಡಿದಂತ ನಮ್ಮ ಮಾಜಿ ಪ್ರಧಾನಮಂತ್ರಿಗಳಿದ್ದಾರೆ, ಮಾಜಿ ಮುಖ್ಯಮಂತ್ರಿಗಳಿದ್ದಾರೆ, ಮಾಜಿ ಸಚಿವರುಗಳಿದ್ದಾರೆ. ಈ ಜಿಲ್ಲೆನ ಆಡಳಿತ ಮಾಡಿದ್ದಾರೆ ಅವರೆಲ್ಲರೂ. ನಿಮ್ಗೆಲ್ಲ ಗೊತ್ತಿದೆ. ಈ ಜಿಲ್ಲೆ ಆಡಳಿತ ಮಾಡಿದಾಗ ಅರಸೀಕೆರೆ ತಾಲೂಕು ನಿಮ್ಗೆ ಯಾರಿಗೂ ಕಣ್ಣು ಕಾಣಲಿಲ್ಲ. ಇವತ್ತು ನಿಮಗೆ ಕಣ್ಣಿಗೆ ಕಾಣಿಸ್ತಲ್ವಾ? ನಾವು ಹಾಸನ ಜಿಲ್ಲೆಯ ಅಭಿವೃದ್ಧಿ ಬಗ್ಗೆ ನೀವು ಮಾತಾಡಲ್ಲ. ಅರಸೀಕೆರೆ ತಾಲೂಕು 20 ವರ್ಷ ನಾವು ಶಿವಲಿಂಗೇಗೌಡರಿಂದ ಬಂದಿದ್ದೀವಿ. ನಿಮ್ಮ ಅಭಿವೃದ್ಧಿ ನಮ್ಮ ಏನು ಕಾಣಲಿಲ್ವಾ? ಶಿವಲಿಂಗೇಗೌಡರು ಬರ್ಬೇಕಾಯ್ತು. ಇವತ್ತು ಎತ್ತಿನಹೊಳೆ ನೀರು ತರಕ್ಕೆ ಹೇಮಾವತಿ ನೀರು ಹಾಸನದಲ್ಲಿ ಹುಟ್ಟಿ ಇವತ್ತು ತುಮಕೂರು ಜಿಲ್ಲೆಗಿಂತ ಮುಂದೆ ಪಾಸ್ ಆಗುತ್ತೆ. ಅದೇ ಇವತ್ತು ಎತ್ತಿನಹೊಳೆ ಯೋಜನೆಯನ್ನ ಸನ್ಮಾನ್ಯ ಶಿವಲಿಂಗೇಗೌಡರು ಕೋಲಾರದಲ್ಲಾದಾಗ ನಮ್ಮ ಪಕ್ಷದಲ್ಲಿ ಕುಮಾರಣ್ಣರು ಮುಖ್ಯಮಂತ್ರಿ ಆದಾಗ ಸನ್ಮಾನ್ಯ ಶಾಸಕರನ್ನ ಹೋಗ್ಬೇಡ್ರಿ ಅಂತ ಹೇಳಿದಾಗ ಹೋಗಿ ಇವತ್ತು 1800 ಅಡಿಗಳ ಎತ್ತರಕ್ಕೆ ಲಿಫ್ಟ್ ಮಾಡಿ ಇವತ್ತು ಆರಹಳ್ಳಿ ಕೆರೆಗೆ ಬಹುತೇಕ ಕೆಲವೇ ತಿಂಗಳಲ್ಲಿ ಆರಹಳ್ಳಿ ಕೆರೆಗೆ ಇವತ್ತು ನೀರು ಬರುತ್ತೆ. ಯಾಕೆ ಇವೆಲ್ಲ ಯೋಜನೆಗಳಲ್ವಾ? ನಮ್ಮ ಯೋಜನೆ ಶಾಶ್ವತವಾದ ಯೋಜನೆಯನ್ನ ಸನ್ಮಾನ್ಯ ಶಿವಲಿಂಗೇಗೌಡರು ತಂದಿದ್ದಾರೆ ಅಂತ ಹೊಗಳುತ್ತೀವಿ. ನಿಮ್ಮ ಪಾಲು ಏನಿದೆ ಇರಾಗೆಲ್ಲ. ಆದ್ರಿಂದ ಸನ್ಮಾನ್ಯ ಶಾಸಕರು ಇವತ್ತು ರೈತರಿಗೆ ಏನು ಮುಖ್ಯವಾಗಿತ್ತು, ಇವತ್ತು ನೀರಾವರಿ ಯೋಜನೆಯಲ್ಲಿ ಕುಡಿಯೋ ನೀರು ಇರ್ಬೋದು, ಹಾಗೂ ಬೆಳೆ ಪರಿಹಾರಗಳು ಇರ್ಬೋದು. ಯಾರೋ ಹೇಳಿದ್ರು ಶಿವಲಿಂಗೇಗೌಡರು ಕಣ್ಣೀರು ಹಾಕಿರು ನಾಟಕ ಮಾಡಕ್ಕೆ ತಂಗಿ ಮರದಡಿಯಲ್ಲಿ ಕೂತ್ಕೊಂಡು ದೇವೇಗೌಡರು ಬಂದು ಎಬ್ಬರ್ಸ್ಕೊಂಡ್ಬಿಡ್ರಂತ ಮೊನ್ನೆ ಸಹ ಪತ್ರಿಕಾ ಮಾಧ್ಯಮದಲ್ಲಿ ಬಂತು. ಶಿವಲಿಂಗೇಗೌಡರು ಕಣ್ಣೀರು ಹಾಕಿದ್ದು ನಿಜ, ರೇವಣ್ಣರು ಬಂದು ಎಬ್ಬರ್ಸ್ ಬಂದಿದ್ದು ನಿಜನೇ. ಅದು 9 ದಿನಗಳ ಹಗಲು ಇರಲು ಸಹ ಗೀಜಹಳ್ಳಿ ತೋಟದಲ್ಲಿ ನನ್ನ ಮನೆ ಮುಂದೆ, ಯಾಕೆಂದ್ರೆ ಇನ್ನು ಅವ್ರು ಸುಳ್ಳು ಹೇಳಿದ್ರೆ ನಾವು ಕೇಳಬೇಕಲ್ಲ. ನಮ್ಮ ಮನೆ ಮುಂದೆ ಹಗಲು ರಾತ್ರಿ 9 ದಿನಗಳ ಕಾಲ ಶಿವಲಿಂಗೇಗೌಡರು ಅದೇ ತೋಟದಲ್ಲಿ ಮಂಗಿ ಕಣ್ಣೀರು ಹಾಕಿರು. ಏನು ಕಣ್ಣೀರು ಹಾಕಿರು? ಈ ತಾಲೂಕಿನ ರೈತರಿಗೆ ಇವತ್ತು ಈ ಪರಿಸ್ಥಿತಿ ಬಂತು. ಈ ತಾಲೂಕಿನ ರೈತರು ಇವತ್ತು ಇರೋ 1-2 ತೆಂಗಿ ಮರಗಳು ಕಳ್ಕೊಂಡಿದ್ದಾರೆ ಅನ್ನೋ ವಿಚಾರಕ್ಕೆ ಕಣ್ಣೀರು ಹಾಕಿ ರೇವಣ್ಣ ಸಾಹೇಬರು ಬಂದು ಎಬ್ಬರ್ಸ್ಕೊಂಡು ಹೋಗಿ PP ವೃತ್ತದಲ್ಲಿ ಅದನ್ನು ಅಂತ್ಯಗೊಳಿಸಿದ್ದಾರೆ. ಸುಮ್ಮನೆ ದೇವೇಗೌಡರು ಬಂದು ಎಬ್ಬರ್ಸ್ಕೊಂಡು ಬಂದಿಲ್ಲ. ಏನಕ್ಕೆ ಇವೆಲ್ಲ? ಅದೇ ರೀತಿ ಇವತ್ತು 32 ಕೋಟಿ ರೂಪಾಯಿನ ಕುಮಾರಣ್ಣರು ಮುಖ್ಯಮಂತ್ರಿ ಆದಾಗ ಶಿವಲಿಂಗೇಗೌಡರು ಹೋರಾಟದಲ್ಲಿ ರೈತರಿಗೆ ಪರಿಹಾರ ಕೊಡಿಸಿರೋದು. ಅವ್ರು ಹೋರಾಟ ಮಾಡಲಿಲ್ಲ ಅಂದ್ರೆ ಪರಿಹಾರ ಎಲ್ಲಿಂದ ಕೊಡ್ತೀರಾ? ನಾವು ಹೋಗಿ ಮಲಗಲಿಲ್ಲ ಅಂದ್ರೆ ನಿಮ್ಮ ಕಣ್ಣಿಗೆ ಶಿವಲಿಂಗೇಗೌಡರು ಎಲ್ಲಿ ಕಾಣಿಸೋರು? ಆದ್ರಿಂದ ಈ ತರ ಅಭಿವೃದ್ಧಿ ಕೆಲಸಗಳ ಬಗ್ಗೆ ಶಿವಲಿಂಗೇಗೌಡರು ಸಾಕಷ್ಟು ಮಾಡಿದ್ದಾರೆ. ಅದ್ರಲ್ಲಿ ಏನು ಎಳ್ಳೆ ಮಾತಿಲ್ಲ. ಚುನಾವಣೆ ಬಂದಾಗ ಚುನಾವಣೆಗೆ ಹೋಗೋಣ, ಅದೇನು ತೊಂದರೆ ಇಲ್ಲ. ಚುನಾವಣೆ ಬಂದಾಗ ನನ್ನ ತಾಯಂದಿರ ನೀವು ಓಟ್ ಹಾಕೋರು, ನಾವು ವೇದಿಕೆ ಮೇಲೆ ಕೂತರು ಏನು ಕಿಸ್ ದಬ್ಬ ಹಾಕಲ್ಲ. ಓಟ್ ಹಾಕೋರು ಮನೇಲಿ ಕೂತಿದ್ದಾರೆ. ಇವತ್ತು ಪತ್ರಿಕಾ ಮಾಧ್ಯಮದಲ್ಲಿ ಇವತ್ತು ಲೈವ್ ಅಲ್ಲಿ ಬಿಡೋದೇನಲ್ಲ. ನೀವುಗಳು ಯಾರು ಇವತ್ತು ಕೆಲಸ ಮಾಡಿದ್ರೆ ಅವ್ರಿಗೆ ಓಟ್ ಹಾಕ್ತೀರಾ. ಇವತ್ತು ಕುಡಿಯೋ ನೀರು ನಿಮಗೆ ಬಹುತೇಕ ಗನ್ನಿಗಡದಲ್ಲಿ ಬಂದ್ಮೇಲೆ ಮನೆಗೆ ಗಂಗೆ ಅಂತ ಹೇಳಿ ಒಂದು ಅದ್ಭುತವಾದ ಯೋಜನೆಯನ್ನು ತಂದು, ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಯೋಜನೆಯನ್ನು ತಂದು ಇವತ್ತು ನಿಮ್ಮೆಲ್ಲರ ಮನೆ ಮುಂದೆ ಒಂದೊಂದು ನೆಲ್ಲಿ ಹಾಕಿ ನೀರನ್ನ ನಿಮ್ಮ ಮನೆಗೆ ಸರಬರಾಜು ಮಾಡ್ತಾ ಇದ್ದಾರೆ. ಇದರಿಂದ ಎಲ್ಲ ಗೊತ್ತಿದೆ. ಟ್ಯಾಂಕರ್ ಮುಖಾಂತರ ಬರಗಾಲ ಬಂದಾಗ ನಿಮ್ಗೆಲ್ಲ ನೀರನ್ನ ಅವತ್ತು ಸಹ ನಮ್ಮ ತಾಲೂಕಿನ ಹೆಣ್ಮಕ್ಳಿಗೆ ಬರಬಾರ್ದು ನೀರಿಗೆ ಅಂತ ಹೇಳಿ ಟ್ಯಾಂಕರ್ ಮುಖಾಂತರ ನಿಮ್ಮ ಮನೆಗೆಲ್ಲ ನೀರು ಕೊಟ್ಟು ಗೋಶಾಲೆ ತರೆದು ಗೋಶಾಲೆಗೆ ಅವತ್ತು ನಿಮ್ಗೆಲ್ಲ ಮೇವುಗಳನ್ನ ಕೊಟ್ಟು ಸನ್ಮಾನ್ಯ ಶಿವಲಿಂಗೇಗೌಡರು ಈ ತಾಲೂಕಿನ ಜನಗಳಿಗೆ, ಈ ತಾಲೂಕಿನ ಜಾನುವಾರುಗಳಿಗೆ ಅವತ್ತು ಪ್ರಾಣ ರಕ್ಷಣೆ ಕೊಟ್ಟಿದ್ದಾರೆ. ಅವೆಲ್ಲ ನಾವು ನೆನಪು ಮಾಡ್ಕೋಬೇಕಾಗುತ್ತೆ. ಯಾಕೆಂದ್ರೆ ಗೇಯ ಎತ್ತಿಗೆ ಹುಲ್ಲು ಹಾಕಿರೋದು ಗೈತಾ ಇರುತ್ತೆ, ಮಲಗಿರ್ಗೆ ಹಾಕಿರೋ ಏನು ಉಪಯೋಗ? ಅದಕ್ಕೆ ಶಿವಲಿಂಗೇಗೌಡರು ಹಗಲಿರುಳು ದಿನದ 18 ಗಂಟೆ ಕಾಲ ನಿಮಗೋಸ್ಕರ ಈ ತಾಲೂಕಿನ ಆಡಳಿತಕ್ಕೋಸ್ಕರ ಗೈತಾ ಇದ್ದಾರೆ. ನಿಮಗೆ ಗೊತ್ತಿದೆ. ಇವತ್ತು ನಿಮ್ಮ ಮಕ್ಕಳೆಲ್ಲ ಇವತ್ತು ಶಾಲೆಗೆ ಹೋಗ್ಬೇಕು ಅಂದ್ರೆ ಎಷ್ಟು ಕಷ್ಟ ಇತ್ತು ನಿಮ್ಗೆಲ್ಲ ಗೊತ್ತಿದೆ. ಮಕ್ಕಳಿಗೆ ಶಾಲೆ ಕಳಿಸ್ಬೇಕಾದ್ರೆ ತುಂಬಾನೇ ಕಷ್ಟ ಇತ್ತು. ಅದನ್ನ ಅರ್ಥಂತ ಸನ್ಮಾನ ಶಿವಲಿಂಗೇಗೌಡರು ಶಿಕ್ಷಣಕ್ಕೆ ಒತ್ತು ಕೊಟ್ಟು ಇವತ್ತು ತಾಲೂಕಿನ ಮೂಲೆಗಳಲ್ಲೂ ಮುರಾರ್ಜಿ ಶಾಲೆಗಳನ್ನು ತೆರೆದು ಇವತ್ತು ಬಹುತೇಕ 6 ರಿಂದ 7 ಸಾವಿರ ಮಕ್ಕಳುಗಳು ಇವತ್ತು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಶಿಕ್ಷಣ ಒಂದಿದ್ರೆ ಮನುಷ್ಯ ಏನ್ ಬೇಕಾದ್ರೂ ಜೀವನ ಮಾಡ್ಬೋದು. ನಾವು ಇವತ್ತು 7-8 ಸಾವಿರ ಮಕ್ಕಳು ಇವತ್ತು ಮುರಾರ್ಜಿ ಶಾಲೆಗಳು BCM ಹಾಸ್ಟೆಲ್ಗಳನ್ನು ತೆರೆದಿದ್ದಾರೆ. ಇವತ್ತು ಸರ್ಕಾರಿ ಕಾಲೇಜು ಅದರ ಜೊತೆಯಲ್ಲಿ
ಮಂತ್ರಿಗಿರಿಯನ್ನು ತ್ಯಜಿಸಿ ಇವತ್ತು ಇವತ್ತು ಇಂಜಿನಿಯರಿಂಗ್ ಕಾಲೇಜು ಅರಸೀಕೆರೆ ತಾಲೂಕಿಗೆ ನೀವೆಲ್ಲ ಯಾಕೆ ಹಾಕ್ಲಿಲ್ಲ? ಬರೀ ಹಾಸನ ಸುತ್ತಮುತ್ತ ಹಾಕೊಂಡ್ರಲ್ವಾ? ತನ್ನ ಮಂತ್ರಿಗಿರಿನ ಅವ್ರು ಬೇಡ ಅಂದ ಇವತ್ತು ಕೆಲ್ಲಂಗರೆ ಹತ್ರ ಇಂಜಿನಿಯರಿಂಗ್ ಕಾಲೇಜ್ ತಂದು ಅರಸೀಕೆರೆ ತಾಲೂಕಿಗೆ ಕೀರ್ತಿ ತಂದಿದ್ದಾರೆ. ಯಾಕೆಂದ್ರೆ ಸುಮ್ಮನೆ ಯಾವುದು ಕೆಲಸಗಳು ಆಗಲ್ಲ. ಇಚ್ಛಾಶಕ್ತಿ ಜೊತೆಗೆ ಹೋರಾಟದ ಶಕ್ತಿನೂ ಇರಬೇಕು. ಯಾಕೆಂದ್ರೆ ವಿಧಾನಸೌಧದಲ್ಲಿ ಯಾವುದೇ ಪಕ್ಷ ಇರಲಿ ಒಂದು ಅದನ್ನ ತಟ್ಟಿ ಅರಸೀಕೆರೆ ಶಾಸಕರು ಇಲ್ಲಿ ಬಂದು ಕೂತಿದ್ದಾರೆ, ನಾವು ಇಲ್ಲಿದ್ದೀವಿ, ನಮ್ಮನ್ನ ಗಣನೆಗೆ ತಗೊಂಡವ್ರೆ, ನಾವು ವಿರೋಧವಾಗಿ ಹೋರಾಟ ಮಾಡ್ತೀವಿ ಅಂತೇಳಿ ವಿರೋಧ ಪಕ್ಷದಲ್ಲಿ ಇದ್ದಾಗಲೂ ಸಹ ಯಡಿಯೂರಪ್ಪರು ಇರ್ಬೋದು, ಸಿದ್ದರಾಮಯ್ಯನವರು ಇರ್ಬೋದು, ಸದಾನಂದ ಗೌಡರು ಇರ್ಬೋದು, ಬಸವರಾಜ ಬೊಮ್ಮಾಯಿ ಇರ್ಬೋದು, ಅಂತ ಸಂದರ್ಭದಲ್ಲಿ ಅರಸೀಕೆರೆ ತಾಲೂಕಿಗೆ ಅಭಿವೃದ್ಧಿ ಮಾಡಿದ್ದಾರೆ. ನಾವೆಲ್ಲ ಅರ್ತ್ಕೋಬೇಕು. ಬರಗಾಲ ಬಂದು ಕುಡಿಯೋ ನೀರಿಲ್ಲದೆ ಎಲ್ಲ ವಲಸೆ ಹೋಗಿದ್ದು, ಬೆಂಗಳೂರು ಹತ್ತ ನಾವೆಲ್ಲ ವಲಸೆ ಹೋಗಿದ್ದು. ನಮ್ಮ ಕ್ಷೇತ್ರವನ್ನು ಬಿಟ್ಟು ಬರೀ ಕುಡಿಯೋ ನೀರಿಗೋಸ್ಕರ ಇಲ್ಲಿಂದ ಉತ್ಪಾದನೆ ಮಾಡಿದಂತ ಬೇಳೆ ಕಾಳುಗಳನ್ನ ರಾಗಿಗಳೆಲ್ಲ ತಗೊಂಡೋಗಿ ಅಲ್ಲಿ ವಲಸೆ ಹೋದಾಗ ಇದನ್ನ ಅರ್ಥಂತ ಶಾಸಕರು ನಮ್ಮ ತಾಲೂಕಿನ ನಾನು ಒಬ್ಬ ಇದ್ದು ಎಲ್ಲ ಇವತ್ತು ಅಲ್ಲಿ ಹೋಗಿ ಕೆಲಸ ಮಾಡ್ತಾ ಇರೋದು ಅಂತ ಉಳ್ಳವರನ್ನ ಕರ್ಕೊಂಡ್ಬಂದು ಅರಸೀಕೆರೆ ತಾಲೂಕಲ್ಲಿ ಸುಮಾರು 20,000 ಹೆಣ್ಮಕ್ಳು ಇವತ್ತು ಗಾರ್ಮೆಂಟ್ಸ್ಗೆ ಹೋಗ್ತೀರಾ. ನನ್ನ ತಾಯಿಂದರ ನೀವು ಹೋಗ್ತಾ ಇದ್ದೀರಾ, ಹೋಗರಿದ್ದಾರೆ, ನಮ್ಮೂರಲ್ಲೂ ಹೋಗರಿದ್ದಾರೆ. 20,000 ಇವತ್ತು ನಮ್ಮ ತಾಲೂಕಲ್ಲಿ ದೀಪ ಬೆಳಗ್ತಾ ಇದ್ದಾರೆ. ಇವತ್ತು ಯಜಮಾನರು ದುಡ್ಡು ಕೊಡಲಿಲ್ಲ ಅಂದ್ರೆ ಹೆಣ್ಮಕ್ಳೇ ಸಂಸಾರ ಇವತ್ತು ಆಲಿಸ್ತಾರೆ. ಯಾಕೆಂದ್ರೆ ಅಲ್ಲಿ 15,000 ಸಂಬಳ ಕೊಟ್ಟರು ಮನೆ ಊಟ ಮಾಡ್ಬಿಟ್ಟು 15,000 ಸಹ ನೀವೇ ಸೇಕರಣೆ ಮಾಡ್ತೀರಾ. ಈ ರೀತಿ ನಾನಾ ರೀತಿಯ ಯೋಜನೆಗಳನ್ನ ತಂದು ಇವತ್ತು ಹೈನುಗಾರ ಇರ್ಬೋದು, ಹೈನುಗಾರಿಕೆಗೆ ಇಲ್ಲೇ ಗೀಜಳ್ಳಿ ಹತ್ರನ ಹಾಲಿನ ಡೈರಿ ಮಾಡಿಸಿದ್ದಾರೆ. ಅದೇ ರೀತಿ ಇವತ್ತು ಕರೆಂಟ್ ಅಭಾವ ನಿಮ್ಗೆಲ್ಲ ಗೊತ್ತಿದೆ. 2008ರಿಂದ ಹಿಂದೆ ಕರೆಂಟೇ ಇರ್ತಿರ್ಲಿಲ್ಲ. ಒಂದು ಸತಿ ಟಿ ಸಿ ಏನಾರ ಹೋದ್ರೆ ಇನ್ನು 2 ತಿಂಗಳು 3 ತಿಂಗಳಾಗೋದು ಈ ತಾಲೂಕಿನ ಆಡಳಿತ ಮಾಡಿದ್ರು ಟಿ ಸಿ ಹಾಕ್ಸಕ್ಕೆ. ಅದೇ ಅರ್ಥಂತ ಶಾಸಕರು ಇವತ್ತು 220 KVಯನ್ನ ಗೀಜಳ್ಳಿ ಹತ್ರ ಹಾಕಿ ಅದಾದ ನಂತರ ಹೋಬಳಿಗಳಲ್ಲಿ 110 KV ಕರೆಂಟ್ಗಳನ್ನ ಹಾಕಿ ಅದಾಯ್ತು. ಈಗ ಹೊಸ ಯೋಜನೆ ಸೋಲಾರ್ ವಿದ್ಯುತ್ ಸರಬರಾಜು. ಯಾಕಂದ್ರೆ ರೈತಗೆ ದಿನದ 7 ಗಂಟೆಗಳ ಕಾಲ ಅವನಿಗೆ ವಿದ್ಯುತ್ ಕೊಡ್ಲೇಬೇಕು 3 ಬೇಸ್ ಅಂತ ಹೇಳಿ ಇವತ್ತು ಸೋಲಾರ್ ವಿದ್ಯುತ್ ಮಾಡಿ ಇವತ್ತು ಅರಸೀಕೆರೆಯಲ್ಲಿ ಕೆಲವೇ ದಿನಗಳಲ್ಲಿ ಚಾಲನೆ ಆಗುತ್ತೆ. ಎಲ್ಲ ಕಾಮಗಾರಿ ಚಾಲನೆಯಲ್ಲಿದೆ. ನಾನಾ ರೀತಿಯನ್ನ ಕೆಲಸ ಮಾಡಿದಂತ ಸನ್ಮಾನ್ಯ ಶಾಸಕರು ಇವತ್ತು ಈ ಒಂದಿನ ಎಲ್ಲ ಯುವಕರನ್ನ ಅವ್ರ ಜೊತೆಲಿ ಇಟ್ಕೊಂಡಿದ್ದಾರೆ. ಇವತ್ತು ರೈತ ಪರ ಹೋರಾಟ ಮಾಡಿ ಯಾವುದೇ ಒಂದು ಬೆಳೆ ಬೆಳೆಯಲಿ, ರಾಗಿ ಇರ್ಬೋದು, ಕೊಬ್ಬರಿ ಇರ್ಬೋದು, ನಿಮ್ಗೆಲ್ಲ ಬೆಂಬಲ ಕೊಟ್ಟಿದ್ದಾರೆ. ಅದೇ ರೀತಿ ಇವತ್ತು ಕೇಂದ್ರ ಸರ್ಕಾರ ಇವತ್ತೇನು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಇತ್ತು ಅದನ್ನ ತೆಗೆದು ಜಿ ರಾಮ್ಜಿ ಅಂತ ಮಾಡಿ ಇವತ್ತೇನಾಗಿದೆ, ಮಹಾತ್ಮ ಗಾಂಧೀಜಿಯನ್ನ ನೀವು ದೂಗಿರಿ. ಇದು ಕಾಂಗ್ರೆಸ್ ಸರ್ಕಾರ ಅವತ್ತು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ತಂದಿದ್ದು. ಅವತ್ತು ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಉದ್ಯೋಗ ಖಾತ್ರಿ ಮಾಡಲಿಲ್ಲ ಅಂದ್ರೆ ಗ್ರಾಮೀಣ ಪ್ರದೇಶದಲ್ಲಿ ನಾವು ಕೆಲಸ ಮಾಡಕ್ ಆಗ್ತಿರ್ಲಿಲ್ಲ. ಇವತ್ತು ಇಲ್ಲೇ ನಾವು ಪರವಾಗಿಲ್ಲ, ಉತ್ತರ ಕರ್ನಾಟಕದಲ್ಲಿ ಇರ್ಬೋದು, ಬೇರೆ ಕಡೆ ಉದ್ಯೋಗ ಖಾತ್ರಿಯಿಂದ ತಮ್ಮ ಏನು ದಿನನಿತ್ಯದ ಕೂಲಿ ಕಾಳಿಗಾಗಿ ಕೆಲಸ ಮಾಡಿ ತನ್ನ ಜೀವನವನ್ನ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಜೀವನವನ್ನ ಮಾಡಿಸ್ತಿದ್ದು ಇವತ್ತು ಅದಕ್ಕೆ ಕುತ್ತು ತಂದಿದ್ದಾರೆ. ಇವತ್ತಿನ ಒಂದು ಜಿ ರಾಮ್ಜಿ ಒಂದು ಕೆಲಸ ಮಾಡಕ್ ಹೋದ್ರೆ ಆಗಲ್ಲ. ಉದ್ಯೋಗ ಖಾತ್ರಿ ಮಾಡಕ್ಕೆ ಗ್ರಾಮ ಪಂಚಾಯತಿ ಇಲ್ಲಿಂದ ಎತ್ತಲಾಗಿ ಏನೋ ನಿಮಗೆ ಗ್ರಾಮ ಪಂಚಾಯತಿ ಮೆಂಬರ್ ಸಿಗಲ್ಲ. ಇಲ್ಲಿ ತನಕ ಏನೋ ಊರಲ್ಲಿ ಮಣ್ಣು ಗಿಣ್ಣು ಹಾಕೊಂಡು ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಎಲ್ಲ ಸದಸ್ಯರು ಸಹ ಕೆಲಸ ಮಾಡಿದ್ರಿ. ಇವತ್ತಿದೆ ಕ್ಯಾನ್ಸಲ್ ಆದ್ರೆ ಮುಂದಿನ ದಿನಗಳಲ್ಲಿ ಏನ್ ನಿಮ್ಮ ನೋಟ್ಗಳ ಮೇಲೆ ಬರ್ತಾರೆ. ಗಾಂಧಿ ತಾತ ಸ್ವತಂತ್ರ ತಂದ್ಕೊಟ್ಟರು, ಆ ಗಾಂಧಿ ತಾತನು ಮಾಯ ಆಗ್ತಾನೆ. ಆ ಗಾಂಧಿ ತಾತನ ಆ ನೋಟ್ ಮೇಲೂ ಬರಲ್ಲ. ಹೋರಾಟ ಮಾಡಬೇಕು. ಇವತ್ತು ಅದನ್ನ ಎಲ್ಲಿ ನಿಲ್ಲಿಸ್ಲಿಲ್ಲ ಅಂದ್ರೆ ಗಾಂಧೀಜಿನ ಮರ್ತ್ಕೋಬೇಕಾಗತ್ತೆ. ಈ ದೇಶಕ್ಕೆ ಸ್ವತಂತ್ರ ತಂದು ಕೊಟ್ಟಂತ ಗಾಂಧೀಜಿನ ಕೆಲವೇ ದಿನಗಳಲ್ಲಿ ಕೇಂದ್ರ ಸರ್ಕಾರ ಮರೆಸ್ತುತ್ತೆ ಅನ್ನೋದು ನಮ್ಮೆಲ್ಲರ ಒಂದು ಭಾವನೆ ಆಗಿದೆ. ಇದಕ್ಕೆ ನಮ್ಮ ಸರ್ಕಾರ ಇವತ್ತು ಕಾಂಗ್ರೆಸ್ ಸರ್ಕಾರನು ಸಹ ಹೋರಾಟ ಮಾಡ್ತಾ ಇದ್ದು ಇದನ್ನ ಕ್ಯಾನ್ಸಲ್ ಮಾಡಕ್ಕೆ ಅಂತ ಹೇಳಕ್ ಇಷ್ಟಪಡ್ತಾ ತಾಲೂಕಿನ ಬಹುತೇಕ ಅಭಿವೃದ್ಧಿ ಆಗಿದ್ದಾವೆ. ಇನ್ನೂ ಸಹ ಅವ್ರ ಇಚ್ಛಾಶಕ್ತಿ ತಾಲೂಕಲ್ಲಿ ಎಲ್ಲ ಸಮುದಾಯ ಭವನಗಳಿಗೆ ಎಲ್ಲ ಸಮುದಾಯದವ್ರಿಗೂ ಇವತ್ತು ನಿಮ್ಮ ಒಂದು ಸಮುದಾಯ ಭವನ ಅರಸೀಕೆರೆ ಹೃದಯ ಭಾಗದಲ್ಲಿದೆ. ಯೋಚನೆ ಮಾಡ್ಬೇಕು ನೀವು, ಯಾವ ಸಮುದಾಯ ಭವನ ನಿಮ್ಮ ಸಮುದಾಯ ಭವನ ಇರುವಷ್ಟು ಜಾಗದಲ್ಲಿ ಯಾವುದೂ ಇಲ್ಲ. ಇವತ್ತು ಆ ಜಾಗ ಎಷ್ಟು ಕೋಟಿ ಆಗುತ್ತೋ ಗೊತ್ತಿಲ್ಲ. ಯಾಕೆ ಅಲ್ಲೇ ಕೊಡ್ಬೇಕಾಯ್ತಲ್ವಾ? ಸನ್ಮಾನ್ಯ ಶಿವಲಿಂಗೇಗೌಡರ ಅರ್ಥ ನೀವು ಸಹ ನಮ್ಮ ಮಧ್ಯೆ ಇರಬೇಕು ಅಂತ ತಾಲೂಕಿನ ಅರಸೀಕೆರೆ ತಾಲೂಕಲ್ಲಿ ಹೃದಯ ಭಾಗದಲ್ಲಿ ಸಮುದಾಯ ಭವನ ಕಟ್ಕೊಟ್ಟಿದ್ದಾರೆ. ಎಲ್ಲ ಸಮಾಜಗಳಿಗೂ ಸಮುದಾಯ ಭವನ ಕಟ್ಟಿದ್ದಾರೆ. ಆಧುನಿಕ ಬಸವಣ್ಣನ ತರ ಎಲ್ಲ ವರ್ಗದರವನ್ನ ಜೊತೆಲಿಕ್ಕಿಟ್ಟು ತಾಲೂಕಿನ ಕಾಮಗಾರಿಗಳನ್ನ ಮಾಡ್ತಾ ನಿಮ್ಗೆಲ್ಲ ಗೊತ್ತಿರಬಹುದು. ಇವತ್ತೇನು ಬಗುರ್ಕುಮ್ಮು
ನಾವು ಮಾಡಿಸ್ಕೊಡ್ತೀವಿ ಅಂತ ಕೆಲವು ಊರುಗಳಲ್ಲಿ ಅರ್ಜಿ ತಗೊಂಬರ್ತಾ ಇದ್ದಾರೆ. ಬಗರ್ಕೊಂಬಂದ್ರೆ ಏನು, ಹೆಂಗ್ ಮಾಡಿಸ್ಕೊಡ್ತೀರಾ? ನಮ್ದು ಶಾಸಕರಿದ್ದಾರೆ ಕಾಂಗ್ರೆಸ್ ಸರ್ಕಾರದಲ್ಲಿ, ಇವತ್ತು ರಾಜ್ಯ ಸರ್ಕಾರ ನಮ್ಮ ಮಂತ್ರಿಗಳೇ ಇವತ್ತು ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವರು, ಹಿಂದೆ ಆಗಿರಲಿಲ್ಲ. ಅದಾದ್ಮೇಲೆ ಇವತ್ತು ಸನ್ಮಾನ್ಯ ಶಿವಲಿಂಗೇಗೌಡರು ಪ್ರತಿ ಗ್ರಾಮ ಪಂಚಾಯತಿಗೆ ಹೋಗಿ ಗ್ರಾಮ ಪಂಚಾಯತಿಯ ಕುಂದು ಕೊರತೆಗಳ ಜೊತೆಲಿ ಏನಿವತ್ತು ನಿಮ್ಮ ಬಗುರ್ಕುಂಬ ಏನಿದೆ ಹಕ್ಕುಪತ್ರ, ಭೂಮಿಯ ನಿಮ್ಮ ಹಕ್ಕು ಖಾಯಂ ಹಕ್ಕುಪತ್ರವನ್ನು ಕೊಡ್ಸಕ್ಕೆ ಹೋರಾಟ ಮಾಡಿದ್ದಾರೆ. ಅದು ಶಾಸಕರ ಕೈಯಲ್ಲಿ ಮಾತ್ರ ಸಾಧ್ಯ, ಅದನ್ನ ಕೊಡ್ತಾ ಇದ್ದಾರೆ. ಈ ಏನು ಹಕ್ಕುಪತ್ರ ಕೊಡಬೇಕು ಅಂತಲೇ ಪ್ರತಿ ಗ್ರಾಮ ಪಂಚಾಯತಿಗಳು ಹೋಗಿ ರಾತ್ರಿ 12 ಗಂಟೆವರೆಗೂ ಸಹ ಅವರು ಇವತ್ತು ಎಲ್ಲ ಒಂದು ಗ್ರಾಮ ಪಂಚಾಯತಿಯಲ್ಲಿ ಕುಂದು ಕೊರತೆಗಳನ್ನು ಕೇಳಿ 28 ಇಲಾಖೆ ಅಧಿಕಾರಿಗಳನ್ನು ಕರ್ಕೊಂಡು ಇವತ್ತು ಗ್ರಾಮ ಪಂಚಾಯತಿಯ ಎಲ್ಲ ಅಭಿವೃದ್ಧಿ ಕೆಲಸಗಳಿಗೂ ಗ್ರಾಮಗಳಲ್ಲಿ ಮಾಡ್ತಾ ಇದ್ದಾರೆ. ಹೀಗೆ ನಾನಾ ರೀತಿಯ ಅಭಿವೃದ್ಧಿ ಕೆಲಸ ಮಾಡಿದಂಥ ಸನ್ಮಾನ್ಯ ಶಿವಲಿಂಗೇಗೌಡರು ಇವತ್ತು 2008 ಚುನಾವಣೆ ಬಂದಾಗ ಮಾತಾಡೋಣ. ಈಗ ಯಾಕೆ ನಿಮಗೆ ನಿಮ್ಮ ಬೆಂಬಲಿಗರಿದ್ದಾರೆ, ಮತದಾರರಿದ್ದಾರೆ, ಎಲ್ಲ ವರ್ಗದವರು ನಿಮ್ಮ ಜೊತೆಲಿದ್ದಾರೆ. ನೀವೇನು ಯಾರೇ ಬರ್ಬೋದು, ಯಾರೋ ಬರ್ತಾರೆ, 5 ವರ್ಷಕ್ಕೊಬ್ರು ಬರ್ತಾರೆ, ಒಂದೊಂದು ವರ್ಷಕ್ಕೊಬ್ಬರು ಚೇಂಜ್ ಆಗ್ತಾರೆ. ಯಾರೇ ಬರಲಿ ನಮಗೆ ಗೊತ್ತಿಲ್ಲ. ನಮ್ಮ ಪಕ್ಷ ಶಿವಲಿಂಗೇಗೌಡರು, ಇವತ್ತು ನಮ್ದು ಕಾಂಗ್ರೆಸ್ ಪಕ್ಷ. ನಿಮ್ ಜೊತೆಲಿ ಇದ್ರೆ ನಾವು 19, 20 ಆಗ್ತಿದ್ದು, ಅಭಿವೃದ್ಧಿ ಎಲ್ಲ ಆಗೋದು. 20 ಆದ್ರೆ ಶಿವಲಿಂಗೇಗೌಡರು 21 ಶಾಸಕರಾಗಿ ಸಿಕ್ಕಿದ್ದ ರಾಜ್ಯಸಭೆ ಇದರಲ್ಲಿ ವಿಧಾನಸೌಧದಲ್ಲಿ ಕೂರೋರು. ಇವತ್ತು 134 ಸೀಟುಗಳನ್ನು ಗೆದ್ದು ಏನಿವತ್ತು ಗ್ಯಾರಂಟಿ ಯೋಜನೆಗಳನ್ನ ಇವತ್ತು ಘೋಷಣೆ ಮಾಡಿ 134 ಸೀಟನ್ನು ಗೆದ್ದಿದ್ದಾರೆ. ನಮ್ಮ ಗ್ಯಾರಂಟಿ ಯೋಜನೆ ಬೇಡವಾ ಅವ್ರಿಗೆ ಹೇಳ್ರಿ? ನಿಮಗೆ ಮಹಿಳೆಯರಿಗೆ 2,000 ರೂಪಾಯಿ ಉಚಿತವಾಗಿ 2,000, 10 kg ಅಕ್ಕಿ, ಶಕ್ತಿ ಯೋಜನೆ, ಯುವ ನಿಧಿ, ಗೃಹ ಜ್ಯೋತಿ ಎಲ್ಲ ಒಂದು ಮನೆಗೆ ಒಂದು ಕುಟುಂಬಕ್ಕೆ 5,000 ರೂಪಾಯಿಗಿಂತ ಇವತ್ತು ಬರ್ತಾ ಇದೆ. ಇವರು ಅಲ್ಲೇ ಹೇಳಲ್ಲ ಇದು ಬೇಕಾಗಿಲ್ಲ ಅಂತೇಳಿ, ಗ್ಯಾರಂಟಿ ಯೋಜನೆ ತಂದು ಸರ್ಕಾರದಲ್ಲಿ ದುಡ್ಡಿಲ್ಲ ಅಂತಾರೆ. ಸರ್ಕಾರದಲ್ಲಿ ದುಡ್ಡಿದೆ, ಇವರು ಹೊಡ್ಕೊಂಡು ತಿನ್ನಕ್ಕೆ ದುಡ್ಡಿರ್ಲಿಲ್ಲ, ಹಿಂದೆ ಇರ್ಲಿಲ್ವಾ? ಸರ್ಕಾರದಲ್ಲಿ ದುಡ್ಡಿದೆ, ಗ್ಯಾರಂಟಿ ಯೋಜನೆ ತಂದು ಪ್ರತಿಯೊಂದು ಇಡೀ ಕರ್ನಾಟಕ ರಾಜ್ಯದಲ್ಲಿ ನಿಮ್ಗೆಲ್ಲರಿಗೂ ಸಹ ಉತ್ತಮವಾಗಿ ಮಹಿಳೆಯರು ಈ ಮನೆಯ ಒಂದು ದೀಪ ಅಂತೇಳಿ ಅವ್ರಿಗೆ 2,000 ಕೊಟ್ಟು ಯಾರು ಉಪವಾಸ ಮಲಗಬಾರ್ದು ಅಂತ 10 kg ಉಚಿತವಾಗಿ ಕೊಟ್ಟ ನಮ್ಮ ಸರ್ಕಾರ ಇವತ್ತು ಅದ್ಭುತವಾದ ಇವತ್ತಿನ ದಿನ ನಾವೆಲ್ಲರೂ ಸಹ ಸನ್ಮಾನ್ಯ ಶಿವಲಿಂಗೇಗೌಡರು ಅಭಿವೃದ್ಧಿ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ನೀವೆಲ್ಲರೂ ಸಹ ಅವ್ರಿಗೆ ಬೆಂಬಲಿಗರಾಗಿರೋಣ. ಮುದ್ದಳ್ಳಿಲಿ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಕೆಲಸ ಮಾಡಿಕೊಡ್ಲಿ ಅಂತ ಹೇಳ್ತಾ ಕರೆದ್ಬಿಟ್ಟು ಮಾತಾಡಕ್ಕೆ ಅವಕಾಶ ಮಾಡಿಕೊಡಲಿಕ್ಕೆ ನಿಮ್ಗೆಲ್ಲ ವಂಚಿ ಮಾತು ಮುಗಿಸ್ತಾ ಇದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಅಭಿಮಾನಿ ಬಂಧುಗಳೇ, ಇದೀನ ಒಂದು ಉತ್ತಮವಾದಂಥ ಕಾರ್ಯಕ್ರಮ ಈ ಸಂಜೆನಲ್ಲಿ ನಡೀತಾ ಇದೆ. ರಾಜೀವ್ ಗಾಂಧಿ ವಸತಿ ನಿಗಮದ ಮುಖ್ಯಮಂತ್ರಿಯವರ ಗ್ರಾಮೀಣ ನಿವೇಶನ ಯೋಜನೆಯಡಿನಲ್ಲಿ 93 ನಿವೇಶನ ಈ ಊರಿನ ಬಡ ಫಲಾನುಭವಿಗಳಿಗೆ ಹಂಚಿಕೆ ಮಾಡಲಿಕ್ಕೆ ಇವತ್ತು ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ. ಈಗಾಗಲೇ ನಮ್ಮ ಗ್ಯಾರಂಟಿ ಸಮಿತಿ ಅಧ್ಯಕ್ಷರು ಎಲ್ಲ ವಿಚಾರಗಳನ್ನ ಕೂಲಂಕುಷವಾಗಿ ತಮ್ಮಗಳ ಜೊತೆ ಚರ್ಚೆ ಮಾಡಿದ್ದಾರೆ. ಬಂಧುಗಳೇ, ನಮ್ಮ ಸಮಾಜ ನಂಬಿಕೆಗೆ ಹೆಸರಾಗಿರ್ತಕ್ಕಂಥ ಸಮಾಜ, ಯಾವತ್ತೂ ಕೂಡ ಕೊಟ್ಟ ಮಾತಿಗೆ ತಪ್ಪೋರಲ್ಲ. ಇದನ್ನೆಲ್ಲ ಶಾಸಕರು ಎಲ್ಲ ಸಂದರ್ಭಗಳಲ್ಲೂ ಹೇಳ್ಕೊಂಡು ಬಂದಿದ್ದಾರೆ. ಇಲ್ಲಿ ನಾನು ಬಂದಾಗ ಇಲ್ಲಿ ಯಗಚಿ ಯೋಜನೆ ಅಡಿನಲ್ಲಿ ಈ ಗ್ರಾಮದಲ್ಲಿ ಕುಡಿಯೋ ನೀರು ಯೋಜನೆ ತಂದಿದ್ದಾರೆ. ಆದರೆ ಬೈಪಾಸ್ನ ದಾಟಿ ನಾವಿಲ್ಲಿ ನೀರು ತರೋದು ಕಷ್ಟ ಆಗ್ತಾ ಇದೆ, ನಮಗೆ ಹೇಮಾವತಿಯಿಂದ ಕನೆಕ್ಷನ್ ಕೊಡಿಸಿ ಅಂತ ಹೇಳಿ ಕೆಲವು ಸ್ನೇಹಿತರು ಹೇಳ್ತಾ ಇದ್ರು. ಅದೀಗಾಗಲೇ ಶಾಸಕರ ಗಮನಕ್ಕೆ ಬಂದಿದೆ. ದಯಮಾಡಿ ಅದೊಂದು ಕೆಲಸ ಮಾಡಿಕೊಡಿ ಅಂತೇಳಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೇನೆ. ಇವತ್ತ ನಮ್ಮ ಬಂಧುಗಳು ಒಗ್ಗಟ್ಟಲ್ಲಿ ಸ್ವಲ್ಪ ಹಿಂದುಳಿತಾ ಇದ್ದೀವಿ. ಎಲ್ಲಿಂದ ಎಲ್ಲಿವರೆಗೆ ನೋಡಿದ್ರು ಒಂದು ಗ್ರಾಮಗಳಲ್ಲಿ 3-4 ಪಂಗಡ. ದಯಮಾಡಿ ಯಾರು ಅನ್ಯತಾ ಭಾವಿಸ್ಕೋಬೇಡಿ. ನಾಳೆ ಗ್ರಾಮ ಪಂಚಾಯತಿ ಚುನಾವಣೆ ಬರ್ತದೆ, ಜಿಲ್ಲಾ ಪಂಚಾಯತಿ ಚುನಾವಣೆ ಬರ್ತದೆ, ತಾಲೂಕ್ ಪಂಚಾಯತಿ ಚುನಾವಣೆ ಬರ್ತದೆ. ಚುನಾವಣೆ ನಮಗೋಸ್ಕರ ಇರಬೇಕೆ ಹೊರತು ನಾವು ಚುನಾವಣೆಗೋಸ್ಕರ ಅಲ್ಲ. ಚುನಾವಣೆ ಒಂದು ಸ್ಪರ್ಧೆ ಆಗಿರ್ಬೇಕು. ಒಂದು ಆಟಕ್ಕೆ ಹೋದಾಗ ಒಂದು ತಂಡ ಸೋಲುತ್ತೆ, ಒಂದು ತಂಡ ಗೆಲ್ಲುತ್ತೆ. ಸೋತ್ಬಿಟ್ವಿ ಅಂತ ಹೇಳಿ ಹತಾಶೆ ಆಗ್ತಕ್ಕಂಥದ್ದು, ಗೆದ್ದವರ ವಿರುದ್ಧ
ಬೇರೆ ಬೇರೆ ಥರದಲ್ಲಿ ಸಂಘಟನೆ ಮಾಡೋದು, ಇದೆಲ್ಲ ನಮ್ಮ ಸಮಾಜಕ್ಕೆ ಕಳಂಕ ತರ್ತಕ್ಕಂಥ ಕೆಲಸ. ಅವಕಾಶ ಮಾಡಿಕೊಟ್ಟು ನಿಮಗೆ ಸಾಗುವಳಿ ಚೀಟು ಕೊಡೋ ಟೈಮಲ್ಲಿ ಗೋಮಾಳ ಲ್ಯಾಂಡನ್ನು ಬೇರೆ ಫಾರೆಸ್ಟ್ನವ್ರ ಹೆಸರಿಗೆ ವರ್ಗಾವಣೆ ಮಾಡಿರ್ತಕ್ಕಂಥದ್ದು ಕಾನೂನು ಪ್ರಕಾರ ತಪ್ಪಾಗಿದೆ. ನಾವು ನಿಮಗೆ ಮಾಡಿಸ್ಕೊಡ್ತೀವಿ, ನಿಮ್ಮ ಊರವ್ರನ್ನೆಲ್ಲ ಸಂಘಟನೆ ಮಾಡಿರಿ ಅಂತ ಹೇಳಿ ಆ ಹುಡುಗರನ್ನ ದಿಕ್ಕು ತಪ್ಪಿಸೋ ಕೆಲಸ ಮಾಡಿದ್ದಾರೆ. ಹೇಳ್ತೇನೆ ತಮಗೆ, ನಾವು ಶಾಸಕರಲ್ಲಿ ಮನವಿ ಮಾಡ್ಕೊಳ್ತಕ್ಕಂಥದ್ದು ಏನಪ್ಪ ಅಂತ ಅಂದರೆ, ಇದನ್ನ ಕೂಲಂಕುಷವಾಗಿ ಚರ್ಚೆ ಮಾಡಬೇಕು. ಯಾವತ್ತೂ ಕೂಡ ಇವರು ಬಗರುಕುಂನಲ್ಲಿ ಮಂಜೂರು ಮಾಡ್ತಕ್ಕಂಥ ಅವಕಾಶ ಇರ್ತಕ್ಕಂಥದ್ದು ಬಗರುಕುಂ ಕಮಿಟಿಗೆ ಹೊರತು ಬೇರೆಯವ್ರಿಗಲ್ಲ. ಈ ಅವಕಾಶ ಇದ್ರೂ ಕೂಡ ಇಂಥ ಮಾತಾಡೋರಿಗೆ ಅವಕಾಶಗಳನ್ನ ಮಾಡಿಕೊಡ್ಬಾರ್ದು. ಈಗ ಕಾರಹಳ್ಳಿ ಲಂಬಾಣಿ ತಾಂಡದಲ್ಲಿ ಜಮೀನು ಹೊಂದಿರತಕ್ಕಂಥವ್ರು ಬೆರಳೆಣಿಕೆ ಅಷ್ಟು ಇಲ್ಲ. ಶಾಸಕರು ಅದರ ಕೂಲಂಕುಷವಾದಂಥ ಒಂದು ಪರಿಶೀಲನೆ ಮಾಡಬೇಕು. ಅದು ಈಗ ಬಂದಿರತಕ್ಕಂಥ ಕಾನೂನು. ಈ ಗ್ರಾಮದಲ್ಲಿ ಇವತ್ತು ನಿವೇಶನಗಳನ್ನು ವಿತರಣೆ ಮಾಡತಕ್ಕಂಥ ಈ ಸಂದರ್ಭದಲ್ಲಿ ಆಯೋಜನೆಗೊಂಡಿರ್ತಕ್ಕಂಥ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ತಾಲೂಕು ಗ್ಯಾರಂಟಿ ಸಮಿತಿ ಅಧ್ಯಕ್ಷರಾದ ಶೇಖರಣ್ಣವರೇ, ನಮ್ಮ ಎಳವಾರೆ ನಾಗಣ್ಣವರೇ, ಗ್ರಾಮ ಪಂಚಾಯತಿ ಅಧ್ಯಕ್ಷರೇ, ಎಲ್ಲ ಸದಸ್ಯರೇ, ನಮ್ಮ ಸಮಾಜದ ಮುಖಂಡರಾದ ಜಯಣ್ಣವರೇ, ನಮ್ಮ KTC ಕುಮಾರಣ್ಣವರೇ, ಮತ್ತೊಬ್ಬರು ಮುಖಂಡರಾದಂಥ ಶೇಖರ ನಾಯಕರವರೇ, ಉಮೇಶ್ ಅವರೇ, ಮತ್ತು ಉಮೇಶ್ ಅವರೇ, ಮತ್ತು ನಮ್ಮ ಸಂಪತ್ ಅವರೇ, ಗುತ್ತಿಗೆದಾರರಾದಂಥ ಲೋಕೇಶ್ ಅವರೇ, ಸೋಮಣ್ಣವರೇ, ಸ್ವಾಮಣ್ಣ ಕಂಟ್ರಾಕ್ಟ್ರು, ಆಮೇಲೆ ಹಿಂದ್ಗಡೆ ಇರ್ತಕ್ಕಂಥ ನಮ್ಮ PDO ಅವರೇ, ಅವರು ಜ್ಞಾಪಿಸ್ಕೋಬೇಕು, ಕೆಲಸ ಮಾಡಿದ್ದಾರೆ. ಈಗ ಎಲ್ಲ ನಮ್ಮ ಜಾಜೂರು ಗ್ರಾಮ ಪಂಚಾಯತಿ ಗೌರವಾನ್ವಿತ ನಮ್ಮ ನಾಗ್ತಿಹಳ್ಳಿ ಓಂಕಾರ್ ಅವರು, ಮತ್ತು ನಮ್ಮ ಶಶಿ ಅಧ್ಯಕ್ಷರು, ಮಾಜಿ ಅಧ್ಯಕ್ಷರು, ನಮ್ಮ ಬಾಲಣ್ಣ, ಇನ್ನು ಮಾಜಿ PDO ಎಲ್ಲಿದ್ದೀರಿ ಈಗ? ಉಂಡಿನಾಳಿಗೆ ಹೋಗಿದ್ದೀರಾ, ಚೆನ್ನಾಗಿರಿ. ಆಮೇಲೆ ಶೀನಣ್ಣ ಉಪಾಧ್ಯಕ್ಷರು, ಎಲ್ಲ ನಮ್ಮ ರವಿ ನಾಯಕರು, ನಮ್ಮ ಮೋಹನ್, ನಮ್ಮ ಇವರು ಭಾಷಣ ಚೆನ್ನಾಗಿ ಮಾಡ್ತಾನೆ. ಯಾಕೆ ಇವತ್ತು ಭಾಷಣ ಮಾಡ್ತಾ ಇಲ್ಲ? ಅದೇ ಭಾಷಣ ಮಾಡ್ತೀನಿ ಅಂತ ಹೇಳ್ಬೇಕಾಯ್ತು, ಯಾಕೆ ಹೇಳಿಲ್ಲ. ಆಮೇಲೆ ನಮ್ಮ ಇನ್ನೊಬ್ಬರು ನಮ್ಮ ಗ್ರಾಮ ಪಂಚಾಯತಿ ಮೆಂಬರು ಎಲ್ಲಪ್ಪ ಅವರು, ಸುರೇಶ್, ಇವು ಎಲ್ಲ ಸೇರಿ ಇವತ್ತು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀರಿ. ನಮ್ಮ ಚಂದ್ರಣ್ಣ, ನಿಮ್ಮ ಹೆಂಗಸರ ಹೆಸರು ಹೇಳಿದ್ದೀನಿ, ಚಂದ್ರಣ್ಣ, ಬೇಜಾರು ಮಾಡ್ಕೊಬೇಡ. ಮತ್ತು ಎಲ್ಲ ಇಲ್ಲಿ ಸೇರಿದ್ದೀರಿ. ಈಗ ಇಲ್ಲಿ ಏನು ಇದರಲ್ಲಿ ನೀವು ಹೋರಾಟ ಮಾಡಿದ್ದೀರಿ, ನಿಮ್ಮ ಹೋರಾಟದ ಜೊತೆಯಲ್ಲಿ ಅದು 10 ನಿಮಿಷದಲ್ಲೇ ಹೋಗಿತ್ತು, ನಿಮ್ಮ ಹೋರಾಟ ಮುಗಿದು, ಅದು PDOರಿಗೆ ಗೊತ್ತು. ಈಗ ನರೇಂದ್ರ ಮೋದಿಯವರು ಒಂದು ಕಾನೂನು ತಂದಿದ್ದಾರೆ, PMYA ಎಂತದ್ರಿ? PMAY ಅಲ್ಲ, PMAY ಆವಾಜ್ ಯೋಜನೆ ಅಂತ. ಏನಂತ ಕಾನೂನು ತಂದರು ಗೊತ್ತಾ? ಒಬ್ರಿಗೊಂದು ಸೈಟ್ ಇದ್ದರೆ ಇನ್ನೊಂದು ಸೈಟ್ ಕೊಡಂಗಿಲ್ಲ ಅಂತ ಕಾನೂನು ತಂದಿದ್ರು, ಗೊತ್ತಾಯ್ತಾ? ಇದು ಯಾಕೆ ಎಣಗಾಡ್ತಿತ್ತು ಅಂತ ನಿಮಗೆಲ್ಲ ಗೊತ್ತಿಲ್ಲ. ನಾನು ಮಂತ್ರಿಗಳಿಗೆ ಹೇಳಿ, ನಮ್ಮ ಜಮೀರ್ ಅಹಮದ್ ಅವರಿಗೆ, ಇದು ಏನಾಗೋಗಿದೆ ಅಂದರೆ, ಊರಿನವರೆಲ್ಲ ಹಣ ತಗೊಂಡು ಅವರವ್ರಿಗೆ ಹಂಚ್ಕೊಟ್ಬಿಟ್ಟು, ಅವರು ಈಗಾಗಲೇ ದೇವಸ್ಥಾನ ಕಟ್ಟಿ ಐತೆ, ಚೇಂಬರು ಅವ್ರ ಮೇಲಿದೆ, ನಮ್ಮ ತಳಗಿದೆ. ನಾನು ಅಲ್ಲಿ ಕರೆಸ್ದೆ, ಬಂದಿದೆ. PDO ಕಳಿಸಿ ಕೊಡ್ತೀವಿ ಅಂತ ಹೇಳಿದರು. PDOನೂ ಅಲ್ಲಿದ್ದಾರೆ, ಈ ನಮ್ಮ ಚಂದ್ರಣ್ಣು ಅಲ್ಲಿದ್ದಾರೆ, ಇವರೆಲ್ಲ ಇದ್ದಾರೆ. ಆದರೆ ನನಗೆ MD ಅವರು ಒಂದು ಫೋನ್ ಮಾಡಿದರು, ಸರ್ ಈ ಕಾನೂನು ಅಡ್ಡ ಬತ್ತಿತ್ತಲ್ಲ ಅಂತ. ಒಂದೇ ಮಾತು ಮುಗೀತಲ್ಲ. ಈ ಕಾನೂನು ಯಾರು ನಿರ್ಗತಿಕರಿದ್ದಾರೆ, ಯಾರು ವಸತಿಹೀನರಿದ್ದಾರೆ, ಯಾರು ನಿವೇಶನ ರಹಿತರಿದ್ದಾರೆ, ಅವ್ರಿಗೆ ಮಾತ್ರ ಕೊಡಬೇಕು ಅಂತ ಇರೋದು ಸರ್. ಇದು ಮುಖ್ಯಮಂತ್ರಿಗಳ
ಆವಾಸ್ ಯೋಜನೆ, ಪ್ರಧಾನಮಂತ್ರಿಗಳ ಆವಾಸ್ ಯೋಜನೆ, ಮುಖ್ಯಮಂತ್ರಿಗಳ ಆವಾಸ್ ಯೋಜನೆ ಎರಡೂ ಒಂದೇ ಅವು ಮಾಡಿದ್ದಾರೆ ಅಂತ. ಆದರೆ ಇಲ್ಲ, ಅದು ಹಂಗಲ್ಲ ಅಂತೇಳಿ ಅದಕ್ಕೇನೋ ಒಂದು ಕಾನೂನನ್ನು ತಿರುವು ಮಾಡಿ ನಿಮಗೆ ಆದೇಶದ ಪತ್ರನ ಕೊಡಿಸಿದ್ವಿ. ಕೊಟ್ಟು ಇವತ್ತು ನಿಮಗೆ ಹಕ್ಕುಪತ್ರಗಳು ಬಂದಿದೆ, ನೀವು ತಗೊಳ್ಳಿ, ಸಂತೋಷ. ಇಲ್ಲಿ ಯಾವುದೇ ಥರದ ಇದನ್ನು ಭಿನ್ನಾಭಿಪ್ರಾಯನ ಇಟ್ಕೋಬೇಡಿ. ಕೆಲವರು ಜಯಣ್ಣವರು ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ಹೇಳಿದರು, ಸಮಾಜ ಒಂದಾಗಿರಬೇಕು, ಸಮಾಜ ಒಂದಾಗಬೇಕು ಅಂತ. ನಿಮ್ಮನ್ನು ಯಾರು ಪ್ರೀತಿಸ್ತಾರೆ ನೀವು ಅವ್ರನ್ನ ಪ್ರೀತಿಸಿ. ನಿಮ್ಗೆ ಯಾರು ಪ್ರೀತಿಸ್ತಾರೆ ಅವ್ರನ್ನ ನೀವು ಪ್ರೀತಿಸಿ. ನಮ್ಮನ್ನು ಯಾರು ಪ್ರೀತಿಸ್ತಾರೆ ನಾವು ಅವ್ರನ್ನ ಪ್ರೀತಿಸ್ತೀವಿ. ಈಗ ನಿಮಗೂ ನಮಗೂ ಮುದ್ನಳ್ಳಿಗೂ ಒಂದು ಅಭಿನವ ಸಂಬಂಧ. ಭಾಳ ವರ್ಷಗಳಿಂದ ನಾನು ಇಲ್ಲಿ ರಾಜಕೀಯಕ್ಕೆ ಬಂದ ತಟ್ಟಿಂದ ನೀವು ಓಟ್ ಹಾಕಿದ್ದೀರಿ, ನಾನು ಗೆದ್ದಿದ್ದೀನಿ. ಕಳೆದ ಸಾರಿ ಸ್ವಲ್ಪ ಹೆಚ್ಚು ಕಮ್ಮಿ ಆಯ್ತು ಅಷ್ಟೇ. ಅದು ನನಗೆ ಎಲೆಕ್ಷನಲ್ಲಿ ಆಗಲಿಲ್ಲ. ಪಾರ್ಲಿಮೆಂಟಲ್ಲಿ ಒಂದು ನಮ್ಮ ಹುಡುಗರದ್ದು ಒಂದು ಗುಂಪು ಅದು ಯಾತಕೋ ಏನೋ ಹೋಗ್ಬಿಟ್ಟು ಒಂದಿಷ್ಟು ಹೆಚ್ಚು ಕಮ್ಮಿ ಒಂದಿಷ್ಟು ಮಾಡಿರು. ಅದಾಗದು ಬೇಡ. ಯಾಕೆ ಅಂದರೆ ಸುಮಾರು ಸ್ವತಂತ್ರ ಬಂದು 80 ವರ್ಷ ಆಗಿದೆ. 80 ವರ್ಷದಿಂದ ನೀವು 14 ಜನ MLAಗಳನ್ನು ಈ ಕ್ಷೇತ್ರದಿಂದ ಕಳಿಸಿದಿರಿ. ಒಂದು ಊರಿಗೆ 1 ಅಡಿ ಕಾಂಕ್ರೀಟ್ ಹಾಕಿದ್ರ? ಯೋಚನೆ ಮಾಡಿ. ಏನಾದರೂ ಮಾಡಿದ್ರ? ಕಲ್ಮಶದ ನೀರನ್ನು ಕುಡಿತಾ ಇದ್ರಿ. ಆ ನೀರು ಇವತ್ತು ನಿಮ್ಮೂರಿಗೆ ಸಾಲಲ್ಲ ಅಂತ ಎಗ್ಚಿನಿಂದ ತಂದಿದ್ದೀನಿ. ಹೆಚ್ಚಾಗದೇ ಇದ್ರೆ ಹೇಮಾವತಿನೇ ಕೊಡಿಸ್ತೀನಿ. ಇದು ನನಗೆ ಗೊತ್ತಿಲ್ಲ. ಅವತ್ತು ನೀವು ಗ್ರಾಮ ಸಭೆ, ನಾನು ಅದಕ್ಕೋಸ್ಕರನೇ ಕರ್ಕೊಂಡ್ಬಂದಿದ್ದೆ ಜಾಜೂರಿಗೆ. ಆ ಗ್ರಾಮ ಸಭೆಯಲ್ಲಿ ಪ್ರಸ್ತಾಪ ಆಗಲಿಲ್ಲ. ಪ್ರಸ್ತಾಪ ಹೇಳಿದ್ರಿ, ನನಗಿದು ಅರ್ಥ ಆಗಲಿಲ್ಲ. ನಿಮ್ಮೂರಿಗೆ ಹೆಚ್ಚಿ ಇಲ್ಲಿ ನೀರು ಬರ್ತಾ ಇಲ್ಲ ಹಿಂಗೆ ಅಂತೇಳಿ. ಅದು ಯಾರೇ ಇರಲಿ ಕಾಂಟ್ರಾಕ್ಟ್ರು, ನಾವು ಕೊಡಿಸ್ತಕ್ಕಂಥ ಕೆಲಸನ ಮಾಡ್ತೀನಿ. ಈಗ 1 ತಿಂಗಳು ಸತತವಾಗಿ ಇಡೀ ಎಲ್ಲ ಪಂಚಾಯತಿನೂ ತಿರುಗಿ ಈ ಕುಡಿಯೋ ನೀರನ್ನೇ ಯಾವ ರೀತಿ ಮಾಡಬೇಕು, ಯಾರು ತಪ್ಪಿದೆ ಅಂತಕ್ಕಂಥದ್ದನ್ನು ಕಂಡುಹಿಡ್ಕೊ ಬಂದಿದ್ದೀವಿ. ಇನ್ನೊಂದು ತಿಂಗಳೊಳಗಡೆ ಎಲ್ಲ ಊರಿಗೂ ಕುಡಿಯೋ ನೀರನ್ನು ನಲ್ಲಿ ಮುಖಾಂತರ ಕೊಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ. ಅದ್ರ ಬಗ್ಗೆ ಆ ಕೆಲಸನ ನಮ್ಮ ವಿಚಾರ ಅದು ಮಾಡ್ತಕ್ಕಂಥದ್ದನ್ನು ನಾವು ಮಾಡ್ತೀವಿ. ಇನ್ನು ಯಾವುದೇ ಕೆಲಸ ಕಾರ್ಯಗಳಾಗಲಿ, ಏನು ಅರಸೀಕೆರೆಗೆ ಸುಮಾರು 80 ವರ್ಷ ಆಯಿತು ಸ್ವತಂತ್ರ ಬಂದು. ನಾನು ಶಾಸಕನಾಗೋದಕ್ಕಿಂತ ಮುಂಚಿತವಾಗಿ ಒಂದು 70 ವರ್ಷದಿಂದ ಈಚೆ ಕಡೆ ಏನಾದರೂ ಒಂದಿಡಿ ಹೊಸ ಮಣ್ಣಾರ ಕಳಿಸಿದ್ರ ಒಂದೋಡ ಪುಣ್ಯಾತುಂಬರು ಏನ್ರಿ, ನೀವಿದ್ದೀರಲ್ಲಪ್ಪ ಲೀಡ್ರುಗಳು, ಹೊಸದೊಂದು ಲೋಡ್ ಮಣ್ಣ ಅರಸೀಕೆರೆಯವರು ಪಾಪ ಮಣ್ಣಾರ ಹಾಕಿ ಅಂತ ಕೊಟ್ಟು ಕಳಿಸಿದ್ರ ನಿಮಗೆ? ಯಾಕೆ ಅವ್ರ ಬಗ್ಗೆ ಬಡ್ಕತ್ತೀರಿ? ನಂಗೆ ಗೊತ್ತಿದೆ, ಆ ಪಾರ್ಟರ್ ಈ ಪಾರ್ಟರ್ ಎಲ್ಲ ಅದು ಏನಿದ್ರು ಒಳೆ ನರಸೀಪುರ ಚಂದ್ರಪಟ್ಟಣ ಅಲ್ಲೇ ಹಂಚಿಕೆ ಆಗ್ತಾ ಇತ್ತು. ಈ ಕಡೆಗೇನು ಬತ್ತಿರಲಿಲ್ಲ. ಅರಸೀಕೆರೆ ಕಡೆ ಕುಂತು ಬತ್ತಿರಲೇ ಇಲ್ಲ. ಯಾರು ಯಾವ ಪಕ್ಷ ಬರಲಿ ಯಾರು ಬರಲಿ ಎಲ್ಲ ಏನು ಮಾಡಿದ್ರು, ಏನು ಮಾಡಕ್ಕೆ ಟ್ರೈ ಮಾಡಿದ್ರು. ಇವತ್ತು ಎಷ್ಟು ತಾಂಡ್ಯಗಳಿದಾವೆ, ಅಷ್ಟು ತಾಂಡ್ಯಗಳಲ್ಲಿ ಸೇವಾಲಾಲ್ ದೇವಸ್ಥಾನಗಳನ್ನು ಕಟ್ಟಿಸಿದ್ವಿ. ಯಾಕಾಗಿರಲ್ಲ ಇವ್ರ ಕೈಲಿ? ಯಾರ್ಯಾರು ಹರಿಜನರು ಅಂದ್ರೆ ಅವರು ಸ್ವಂತ ದೇವಸ್ಥಾನ ಮಾಡ್ಕೊಂಡು, ದಲಿತರು ಅಂದ್ರೆ ಅವ್ರು ಸ್ವಂತ ದೇವಸ್ಥಾನ ಮಾಡ್ಕೊಂಡು ಪೂಜೆ ಮಾಡಬಾರ್ದು ಅಂತ ಕಾನೂನು ಇದೆಯಾ? ಇವತ್ತು ಯಾವುದೇ ಕಾಲೋನಿಗೆ ಹೋಗಿ 10 ಮನೆ ಇರೋ ಕಾಲೋನಿಗೆ ಹೋಗಿ ಒಂದು ದೇವಸ್ಥಾನ ಕಟ್ಟಿಸ್ಕೊಡ್ತೀನಿ. ಅವ್ರು ನಮ್ಮಂತ ಮನುಷ್ಯರಲ್ಲ? ಅವ್ರು ದೇವ್ರನ್ನ ಪೂಜೆ ಮಾಡಬಾರ್ದ? ಅವ್ರಿಗೆ ದೇವ್ರು ಒಲಿಬಾರ್ದ? ಅವ್ರ ಸಮಾಜದಲ್ಲಿ ಏನು ಅಂದ್ಕೋಬೇಕು? ಎಷ್ಟು 250ರಿಂದ 300 ಲೆಕ್ಕ ಹಾಕಕ್ಕೆ ಸಾಧ್ಯನಾ? ಅಲ್ಲಿ ಕೂತ್ಕೊಂಡು PP ಸರ್ಕಲ್ ಅಲ್ಲಿ ಭಾಷಣ ಹೊಡಿತಾರೆ. ಅವ್ರಿಗೊಂದ್ಸಾರಿ ನಾವು ಕಟ್ಸಿರೋ ದೇವಸ್ಥಾನಗಳಿಗೆ ಹೋಗ್ಬಿಟ್ಟು ಒಂದು ಹೂವಿನ ಇದು ತಗೊಂಡು ಒಂದೊಂದು ಹೂವು ಇಟ್ಕೊಂಬರಕ್ಕೆ ಹೇಳಿ, ಸಾಕು, ಇನ್ನೇನು ಬೇಡ, ಅವ್ರ ಜನ್ಮ ಸಾರ್ಥಕ ಆಗುತ್ತೆ. ಇದನ್ನು ಹೊಡಿತಾರಲ್ಲಿ ನಿಂತ್ಕೊಂಡು ಇದರಲ್ಲಿ ಪಾತ್ರ ಪುಟ್ಟೇಶೆಟ್ಟಿ ಸರ್ಕಲಲ್ಲಿ ಹೊಡೆದದ್ದೇ ಬೆಳಗ್ಗಿಂದ ಸಾಯಂಕಾಲ ತಗ ಬೈಟು. ಅವನು ಪಾಪ ಅದಕ್ಕಾಗಿ ಒಂದು ಇಟ್ಬಿಟ್ಟಿದ್ದಾನೆ ಪಾಪ, ಬೈಟು ಕಾಫಿ ಕುಡಿಯೋದು ಹೊಡೆಯೋದು ಭಾಷಣ. ಇದು ಅಲ್ಲ, ಇದು
ಏನು ಮಾಡಬೇಕು? ಹೌದು, ಅವನ ಆಸೆ. ನನಗೆ ಬಂದಾಗ ನಿಮ್ಮ ಸಮಾಜದವರೆಲ್ಲ ಕೇಳ್ತಾ ಇದ್ದದ್ದು, ನಮಗೊಂದು ಭವನ, ಸೇವಾಲಾಲ್ ದೇವಸ್ಥಾನ ಬೇಕು, ಮರಿಯಮ್ಮ ದೇವಸ್ಥಾನ ಬೇಕು. ಇನ್ನೇನು ಕೇಳಲ್ಲ ಅವ್ರ ಸಾಮ್ರಾಜ್ಯನ. ಅವ್ರಿಗೊಂದು ಆಸೆ. ಒಂದು ನಮ್ಮ ಲಚ್ಚ ನಾಯಕರು ಒಂದೊಂದು ಜನತಾ ಮನೆ ಕೊಟ್ಬಿಟ್ಟಿದ್ರು. ಆ ಜನತಾ ಮನೆಯಲ್ಲೇ ಮರಿಯಮ್ಮ ಸೇವಾಲಾಲ್ ಫೋಟೋ ಇಟ್ಕೊಂಡು ಪೂಜೆ ಮಾಡ್ತಿದ್ರಿ. ಇವತ್ತು ಯಾವ ತಾಂಡದಲ್ಲಿ ಒಂದಕ್ಕಿಂತ ಒಂದು ಮುಗಿಲಾಗಿ ಇರ್ತಕ್ಕಂಥ ಎಲ್ಲ ತಾಂಡಗಳಲ್ಲೂ ದೇವಸ್ಥಾನವನ್ನು ಕಟ್ಟಲಿಕ್ಕೆ ಪ್ರಾಮಾಣಿಕವಾದಂಥ ಪ್ರಯತ್ನ ಮಾಡಿದ್ದೀನಿ. ಇದನ್ನ ಅರ್ಥ ಮಾಡ್ಕೋಬೇಕಲ್ಲ ಪುಣ್ಯಾತ್ಮರು, ಅರ್ಥ ಮಾಡ್ಕೊಳಲ್ಲ. ಸುಮ್ಮನೆ ಬಂದೇನೋ ಭಾಷಣ ಮಾಡ್ತಾರೆ. ಏನು ಮಾಡ್ತಾರೆ? ಇನ್ನೇನು ಮಾಡಲ್ಲ. ನಿಮ್ಮೂರಲ್ಲಿ ಬರ್ತಾರೆ, ಗುಂಪುಗಾರಿಕೆ ಮಾಡ್ತಾರೆ. ಗುಂಪುಗಾರಿಕೆ ಮಾಡಿಬಿಟ್ಟು ಒಂದು 10 ಹುಡುಗರು ಹಿಡ್ಕತ್ತಾರೆ. 10 ಹುಡುಗರನ್ನ ಇಟ್ಕೊಂಡು ಅವ್ರನ್ನ ಬಿಟ್ಬಿಟ್ಟು ಊರಲ್ಲಿ ವ್ಯವಹಾರ ಮಾಡಿಕೊಂಡು, ಏಯ್ ಅವನು ಲೋಕೇಶ್ ದುಡ್ಡು ಹೊಡಿತಂಕಣೋ, ಇವನು ಉಮೇಶ್ ಹೊಡಿತಂಕಣೋ ದುಡ್ಡ, ಇವನು ಹೊಡಿತಂಕಣೋ ದುಡ್ಡ ಅಂತೇಳಿ ನಿಮ್ಮ ಮೇಲೆ ಹೇಳ್ಕೊಂಡು ನಿಮ್ಮಿಂದ ಡಿವೈಡ್ ಮಾಡೋದು ಅಷ್ಟೇ. ಡಿವೈಡ್ ಮಾಡಿ ಎಲ್ಲ ಏನು ಈ ಸ್ವತಂತ್ರದಲ್ಲಿ ದಲಿತ ಕಾಲೋನಿಗಳಿಗೆ, ಲಂಬಾಣಿ ಕಾಲೋನಿಗಳಿಗೆ, ಬೋವಿ ಸಮಾಜದವರಿಗೆ, ಯಾವುದೇ ಕಾಲೋನಿಗಳಲ್ಲಿ ಇವತ್ತು ನೀವು ಮನುಷ್ಯರೇ ಅಲ್ವಾ? ಹೆಂಗಿದ್ರಿ 80 ವರ್ಷ? ಹೆಂಗ್ರಿ ಇದ್ರಿ 80 ವರ್ಷದ ದಿವಸ? ನಿಮ್ಗೆಲ್ಲ ನ್ಯಾಯ ಕೊಡುವಂಥ ಕೆಲಸ ಆಗ್ಬಾರ್ದಾ? ಅದು ತಪ್ಪ? ಹೌದು. ಮಾದಿಗ ದಂಡೋರದವ್ರಿಗೆ ಇಲ್ಲೇ ನಿಮ್ಮ ಎದುರಿಗೇನೆ, ನಿಮ್ಮ ಊರಿಗೆ ಹೋಗೋ ದಾರಿನಲ್ಲೇ ಒಂದು ಭವನ ಕಟ್ಟಿಕೊಟ್ಟಿದ್ದೇನೆ. 10-20 ಸೈಟ್ ಹುಡುಕ್ತೋ. ಯಾರಿಗೇನಾರು ಏನೋ MLA ಬಂದನೆ, MLAಗಲ್ವಾ ಅಂತೇಳಿ ಖರೀದಿ ಮಾಡಿಬಿಡೋರು, ಅಡ್ವಾನ್ಸ್ನು ಇಸ್ಕೊಳೋರು. ಬೆಳಗ್ಗೆ ಎದ್ದು ಇನ್ನೂ ನಾನು ಎದಳ್ತಾ ಇರೋಲ್ಲ ಅಷ್ಟೊತ್ತಿಗೆ ತಗೊಂಬರೋರು. ಅಣ್ಣ ಯಾರಿಗೆ ಖರೀದಿ ಮಾಡಿದ್ದು ಅಂತ ಹಿಂಕಂಡ್ರಿ. ಅವ್ರಿಗೆ ನಮ್ಮ ಮಾದಿಗ ಸಮಾಜದವ್ರಿಗೆ ಒಂದು ಭವನ ಕಟ್ಟಿಸ್ಕೊಡ್ಬೇಕು ಅಂತ ಇದ್ದೀನಿ. ಅದಕ್ಕೋಸ್ಕರ ಅಣ್ಣ ನನ್ನ ಇನ್ನು ಸೈಟ್ ಯಾವ ಹೋಗಲ್ಲ, ನೀನು ದಯವಿಟ್ಟು ಇದೊಂದು ಕ್ಷಮಿಸೋಣ ಅಂತೇಳಿ ವಾಪಸ್ ಅಡ್ವಾನ್ಸ್ ಕೊಟ್ಟು ಹೋಗೋರು. ಅದಕ್ಕೆ ಹೋರಾಟ ಮಾಡಿ ಆ ಭವನವನ್ನು ಕಟ್ಟಿಕೊಟ್ಟಿದ್ದೇವೆ. ಬೋವಿ ಸಮಾಜದವ್ರಿಗೂ ಒಂದು ಕಟ್ಟಿಕೊಟ್ಟಿದ್ದೇವೆ. ನಿಮಗೆ ಅರಸೀಕೆರೆನಲ್ಲೇ ನಿಮ್ಮ ಸಮುದಾಯ ಭವನದಂಥದ್ದು ಯಾವುದೂ ಸಮುದಾಯ ಭವನ ಇಲ್ಲ. ಅಂಥ ಒಂದು ಸಮುದಾಯ ಭವನ ಇವತ್ತು ನಿಮ್ಮ ಅರಸೀಕೆರೆ ಮುಖ್ಯದಲ್ಲಿ. ಪಾಪ ನೀವು ಜಮೀನು ಇದಿಟ್ಕೊಂಡಿದ್ರಿ ಸೈಟ್. ಅದು ಯಾರೋ ಪುಣ್ಯಾತ್ಮರು ರೂಪ್ಲಾ ನಾಯಕ ಯಾರು DC ಇದ್ರಂತೆ, ಅವ್ರನ್ನ ಹೆಸರು ಹೇಳೋಣ, ಅವ್ರು ಕೊಟ್ಟೋಗಿದ್ರು. ಇನ್ನೊಂದು ಆ ಕಡೆ ಮಕ್ಕದಲ್ಲಿ ಒಂದು ಮಾಡಿದ್ದೋ, ಅದನ್ನು ಅಷ್ಟು ದಿವಸ ಬಾಡಿಗೆ ನಡೆಸ್ತೇವೆ. ಇನ್ನೊಂದು ಏನೋ ಮಾಡ್ರಪ್ಪ ಅಂತ ಇದ್ದೀನಿ, ಅದು ಏನು ಮಾಡ್ಕೊಂಡಿದ್ರು ಗೊತ್ತಿಲ್ಲ. ಅದು ಕಮಿಟಿ ಇದೆ, ಮಾಡ್ತಾರೆ. ಹಿಂಗೆ ಯಾವ ಮುಂದೆ ಬರಬೇಕಲ್ರಿ ಎಲ್ಲ ಸಮಾಜಗಳು. ನಾವು ಮಾಡಿದ್ದೇನ್ರಿ ಇದು ಸನಾತನ ಕಾಲದಿಂದ ಬಂದಿರತಕ್ಕಂಥದ್ದು ವ್ಯವಸ್ಥೆ. ಅದನ್ನು ಮಾಡ್ತಕ್ಕಂಥ ಕೆಲಸ ಆಗ್ಬೇಕಲ್ಲ, ಅದನ್ನು ಮಾಡ್ತಾ ಇದ್ದೀವಿ, ಮಾಡ್ತಾ ಇದ್ದೀವಿ. ಹೇಳ್ತಾರೆ ಪುಣ್ಯಾತ್ಮರು, ಅವತ್ತು ಇತ್ತು ಎಲ್ಲ ಗ್ರಾಂಟು. ಅವತ್ತು ಒಂದು ಅಡಿ ಕಾಂಕ್ರೀಟ್ ಹಾಕೋಕ್ಕೆ 3 ರೂಪಾಯಿ 2 ರೂಪಾಯಿ ಇತ್ತು. ಇವತ್ತು ಅದು 300 ರೂಪಾಯಿ ಆಯ್ತು ಅಷ್ಟೆ. ಏನಿಲ್ಲ, ದುಡ್ಡು ರೈಸ್ ಆಯ್ತು. ಅವತ್ತು 10 ಲಕ್ಷದಲ್ಲಿ ಆಗೋ ಕೆಲಸ ಇವತ್ತು 1 ಕೋಟಿ 2 ಕೋಟಿ ಬೇಕು ಅಷ್ಟೇ. ಅವತ್ತು ಅಷ್ಟು ದರಕಾರ ಆಗಲಿಲ್ವಲ್ಲ ಇವ್ರ ಕೈಲಿ, ಮಾಡಲಿಲ್ಲ ಯಾರು ಏನೂ ಮಾಡಿಲ್ಲ. ಕುಡಿಯೋ ನೀರು ನಾನು ಇವತ್ತು ಹೇಳ್ತೇನೆ, ಇಲ್ಲಿ ನಮ್ಮ ಡಾಕ್ಟ್ರ್ ಇದ್ರಲ್ಲಪ್ಪ ಶಿವಲಿಂಗ ಅಲ್ಲ, ಒಬ್ಬರು ನಮ್ಮ ಆಪ್ರೇಷನ್ ಮಾಡಾರಲ್ರಿ, ಬರೀ ಅಲ್ಲ ರೀ, ಅಲ್ಲ ಹಳವರು ಎಲೆ ಒಂದು 10-15 ವರ್ಷ ತಿಂದಿದ್ರು. ಅವರು ಒಳ್ಳೆ ಡಾಕ್ಟ್ರು. ಆಪ್ರೇಷನ್ ಮಾಡ್ಬೇಕಾದ್ರೆ ಒಂದು ಪೆಗ್ ಹಾಕ್ಯಂಡು ಆಪ್ರೇಷನ್ ಮಾಡೋರು. ಅವರು ಒಂದು ದಿವಸ ಅವರ ಊರಲ್ಲಿ ಇದರಲ್ಲಿ ಇದ್ದೇವೆ ನಾವು, ಟೌನ್ ಕ್ಲಬ್ಬಲ್ಲಿ. ಅವರು ಅಷ್ಟೊತ್ತಿಗೆ ಬಂದರು. ಆಮೇಲೆ ಬಂದು ಹೇಳಿದರು, ಒಂದು ಆಪ್ರೇಷನ್ಗೆ ಹೋಗ್ಬೇಕು ಅರ್ಜೆಂಟು ಅಂತೇಳಿ ಇದು ಹಾಕ್ಕೊಂಡು ಹೋದರು. ನನ್ನ ಕರ್ಕೊಂಡೋದ್ರು. ನಾನು ಕರ್ಕೊಂಡೋದಾಗ ಅಲ್ಲಿ ಆಪ್ರೇಷನ್ ಮಾಡಿರು ನನ್ನ ಎದುರಿಗೆ. ಇಷ್ಟೊಂದು ಹೊರಳಂತ ಇದನ್ನು ತೆಗೆದ್ರು.
ಫ್ಲೋರೈಡಿನ ಅಂಶನ. ಆಮೇಲೆ ತಗೊಂಡೋಗಿ ಅಲ್ಲಿ ತೋರಿಸಿದ್ರು. ಇದೇನು ಸರ್ ಅಂತ ಕೇಳಿದ್ರೆ, ನಿಮ್ಮೂರಿನ ನೀರು ಕುಡಿದು ಬಂದಿರತಕ್ಕಂಥ ಕಾಯಿಲೆ ಇದು, ಇನ್ನು ಸ್ವಲ್ಪ ದಿವಸ ಏನಾರ ಕುಡಿದ್ರೆ ಶಬರ್ಲಿಂಗ ಸ್ವಾಮಿ ಅವರು ಒಳ್ಳೆ ಆಪರೇಷನ್ ಮಾಡೋರು, ಒಳ್ಳೆ ಡಾಕ್ಟರ್. ಆವಾಗ ಅದನ್ನ ಏನಾದರೂ ಮಾಡಿ ಆವಾಗ ನೀರು ತರಲೇಬೇಕು ಅಂತೇಳಿ ಹೋರಾಟ ಮಾಡಿ ಬೆಳಗಾಂನಲ್ಲಿ ಕಣ್ಣೀರು ಹಾಕಿದ್ದನ್ನ ಇಡೀ ಜನ ನೋಡಿದ್ದಾರೆ. ಯಾರೋ ಪುಣ್ಯಾತ್ಮದೆಲ್ಲ ಹಾಸನದಲ್ಲಿ ಹೇಳ್ತದಂತೆ ನಾವು ತಂದೆ ನೀರ ಅಂತ ಇಡೀ ಜನ ನೋಡಿದ್ದಾರೆ, ಇಡೀ ರಾಜ್ಯ ನೋಡಿತೆ. ಹಂಗೆ ಈ ಥರ ಎಲ್ಲ ಒಂದೊಂದು ಕಾರ್ಯಕ್ರಮಗಳನ್ನು ಮಾಡಬೇಕಾದ್ರೆ ಪ್ರಾಮಾಣಿಕವಾದಂಥ ಹೋರಾಟವನ್ನು ಮಾಡಿದ್ದೀವಿ. ಎಲ್ಲ ಕೆಲಸಗಳಾಗಿದೆ. ಇವತ್ತು ಅರಸೀಕೆರೆ ಯಾರಿಗೂ ಕಡಿಮೆ ಇಲ್ಲ. ಬಾಕಿ ಕಡೆ ಆ ಬಾಗೇಶ್ಪುರ ಬಿಟ್ಟು ಮುಂದಕ್ಕೆ ರೋಡ್ ಮಾಡಿಸುನ್ನಿ ಅವರು ಸಾಕು. ಬಾಗೇಶ್ಪುರದವ್ರಿಗೂ ಹೆಂಗೈತೆ ರೋಡು, ಅಲ್ಲಿಂದ ಮುಂದಕ್ಕೆ ಹೆಂಗೈತೆ ನೋಡೋಕ್ಕೆ. ಹಂಗೆ ಅದು ಒಂದು ಕಾಲ. ಹೌದು, ನಾನು ಈ ಕ್ಷೇತ್ರಕ್ಕೆ ಎಲ್ಲವನ್ನು ಮಾಡಬೇಕು ಅಂತಲೇ ನಾನು ಹೋಗಿದ್ದು. ಏನಾಗ್ತಿತ್ತು, ನಾನು 3 ಸಾರಿ ಗೆದ್ದಿದ್ದೀನಿ. ಏನು ನನಗೆ ನೀರಾವರಿ ತರಬೇಕು ಈ ಕ್ಷೇತ್ರಕ್ಕೆ ಅಂತಂದರೆ ನೀವು ಕೊಡ್ತೀರೇನ್ರಿ? ನೀವು ಕೊಡಲ್ಲ. ನೀವು ಅದಕ್ಕೋಸ್ಕರ ನೀರಾವರಿ ತರಲೇಬೇಕು, ಏನಾದರೂ ಮಾಡಿ ತರಲೇಬೇಕು ಅಂತ ಹೇಳಿ ಹೋರಾಟ ಮಾಡಿ ನಾನು ಆ ಪಕ್ಷಕ್ಕೆ ಹೋಗಿ ಇವತ್ತು ಮುಖ್ಯಮಂತ್ರಿಗಳನ್ನ ಕರ್ಕೊಂಬಂದು 300 ಕೋಟಿ ರೂಪಾಯಿ ದುಡ್ಡನ್ನ ಕೊಟ್ಟು ಇವತ್ತು ಕೆರೆಗಳಿಗೆ ನೀರು ಕೊಡುವಂಥ ಕೆಲಸ ಮಾಡ್ತಾ ಇದ್ದೀನಿ. ಇವ್ರು ಕೊಡ್ತಿದ್ರೆ ಅವರು 17 ಗೆದ್ದವೆ, ನಾನು ಗೆಲ್ತಿದ್ನೇನೋ 18 ಆತವ ಅಷ್ಟೇ. ಇನ್ನೇನು ಆತತ್ತು ಇವರು ಕಡ್ದೆತ್ತಾಗ್ತದ್ದು. ಸುಮ್ಮನೆ ಅದಕ್ಕೆ ಏನು ಮೋಸ ಮಾಡೋಗ್ಬಿಟ್ಟ. ಏನು ಮೋಸ ಮಾಡಿದ್ದೀವಿ? ಏನು ಯಾರ ಮನ ಗಂಟು ಹೊಡೆದಿದ್ದೀವ? ರಾಜಕೀಯ ನಮ್ಮದು, ರಾಜಕೀಯ. ಇವರು ನಾವು BJP ಜೊತೆ ಹೋಗ್ತಾ ಇಲ್ಲ ಅಂದ್ರೆ ಹೆಂಗ್ಬೋದು? ಯಡಿಯೂರಪ್ಪಗೆ 18 ತಿಂಗಳು ಬಿಟ್ಕೊಡ್ತೀನಿ 20 ತಿಂಗಳ ಅಂತ ಹೇಳ್ಬಿಟ್ಟು ಅವನಿಗೆ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿಸ್ಬಿಟ್ಟು ಅವ್ನು ಪ್ರಮಾಣ ವಚನ ಮಾಡಿಬಿಟ್ಟು ಈಚೆ ಕಡೆ ಕರ್ಕೊಬಂದು ನೀವು ಕೈ ಕೊಟ್ಟು ಹೋದ್ರಲ್ಲ, ಪಾಪ ಅವ್ನು ಕಣ್ಣೀರು ಹಾಕೊಂಡು ಹೋಗಿ ರಾಜೀನಾಮೆ ಕೊಟ್ಟು ನಾವು ಆ ಸದನದೊಳಗೆ ಕೂತಿದ್ವಲ್ಲ, ಅದು ಮೋಸ ಅಲ್ವಾ? ಹಿಂಗೆ ರಾಜಕೀಯದಲ್ಲಿ ಪಕ್ಷ ಬಿಟ್ಟು ಹೋಗೋದೇ ಒಂದು ಎಂಥದ್ದು ನನಗೆ ಗೊತ್ತಾಗಲ್ಲಪ್ಪ. ಇದು ಯಾವುದು, ಇದನ್ನ ಯಾಕೆ ತಗೊಂಡಿದ್ದಾರೆ ಅಂತ. ಎಷ್ಟಾಗ್ತದ್ರು ನಿಮಗೆ ಮೊದಲು 91 ಇಸ್ವಿನಲ್ಲಿ ಇಲ್ಲಿ ಪಾರ್ಲಿಮೆಂಟ್ ನಿಂತಾಗ ನೀವು ಕೇವಲ 13,000 ಓಟ್ ಬರ್ತಾ ಇತ್ತು. ಕೇವಲ 13,000 ಓಟ್ ಬಂದಿರೋದು. ಏನಪ್ಪ ಸರಿನಪ್ಪ? ನೀನು ಸ್ಟ್ಯಾಟಿಕ್ಸ್ ಇಡ್ತೀಯಲ್ಲ ಸ್ವಲ್ಪ, 13 ತಾನೆ. ಅದಾದ ಮೇಲೆ ನಾನು ಇಲ್ಲಿ ಬಂದ ಮೇಲೆ ನಿಮ್ಮ ಮೊಮ್ಮಗನಿಗೆ ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ಒಂದ್ಸಾರಿ ಗೆಲ್ಸಿದ್ವಲ್ಲ, ಅದು 85,000 ಕೊಟ್ಟಿದ್ದು, 86,000 ಓಟ್ ಕೊಡ್ಸಿದ್ವಿ. ನೀವು 2-3 ಸಾರಿ ಗೆದ್ದಾಗ್ಲೂ ಲೀಡ್ ಕೊಡ್ಸಿದ್ದೀವಿ. ನಾವು ಕಟ್ಟಿದ್ದೀವಿ. ಅರಸೀಕೆರೆ ಜನ ಬಹಳ ಬುದ್ಧಿವಂತರಿದ್ದಾರೆ, ಏನೆಲ್ಲ ರಾಜಕೀಯ ಮಾಡ್ಬೋದು. ಆದರೆ ಓಟ್ ಹಾಕುವಾಗ ಬುದ್ಧಿವಂತಿಕೆನಲ್ಲೇ ಹಾಕ್ತಾರೆ, ಬುದ್ಧಿವಂತಿಕೆ ಕೆಲಸನೇ ಮಾಡ್ಕೊಂಡು ಕೆಲಸನೂ ತಗೋತಾರೆ. ಬರೋದೇ ಇಲ್ಲ ನೀರು ಅಂತಿದ್ರಲ್ಲಿ. ಹೆಂಗೆ ಕಣ್ಕಟ್ಟಲ್ಲಿ ನೀವು ಎಲ್ಲ ಕೆರೆ ತುಂಬಿದೋ ಹೇಮಾವತಿ ನಿಧಿಯಿಂದ? ಬರೋದೇ ಇಲ್ಲ ಈ ಜಲಮದಲ್ಲಿ ಅರಸೀಕೆರೆಗೆ ಅಂತಿದ್ರಿ. ನೀರೇ ಬರೋದಿಲ್ಲ ಅಂತಿದ್ರಿ, ಚಾನಲ್ಲೇ ಬರೋಕ್ಕಿಲ್ಲ ಅಂತಿದ್ರಿ. ಹೆಂಗೆ ಬರ್ತೈತಿ ಚಾನಲ್? ಇಲ್ಲೇ ಹೋಯ್ತಲ್ಲ. ಸೂರ್ಯ ಚಂದ್ರನ ಸಾಕ್ಷಿಯಾಗಿ ಬರೋದಿಲ್ಲ ಅಂತ ಹೇಳ್ತಿದ್ರಿ ಭಾಷಣದಲ್ಲಿ. ಈಗ ಅವೆಲ್ಲ ಬೇಡ. ನಮ್ಮನ್ನ ನಿಮ್ಮ ಪಾಡಿ ನೀವಿರಿ. ನಾನು ಅರಸೀಕೆರೆ ನನಗೆ ಜನ್ಮ ಕೊಟ್ಟಿದೆ ರಾಜಕೀಯವಾಗಿ. ನಾನು 14 ಓಟ್ನಲ್ಲಿ ಗಣಸಿನಲ್ಲಿ ಸೋತೆ, ಕೇವಲ 14 ಓಟಲ್ಲಿ. ಗೆದ್ದದ್ದು ಮೆರವಣಿಗೆ ಓತದ್ದನ್ನು ಕರ್ಕೊಂಡೋದ್ರು ವಾಪಸ್. 14 ಓಟ ಸೋತಿದ್ದೀವಿ ಬಾ ಅಂತ ವಾಪಸ್. ಆದರೆ ನೀವು ನನಗೆ ಕ್ಷೇತ್ರ ಕೊಡಲಿಲ್ಲ. ಗಣಸಿ ಒಂದೊಂದು ಅರಸೀಕೆರೆಗೆ ಹಾಕಿ ನೀನು ಹೋಗಿ ಸಾಯಿ ಅಂತ ಬಿಟ್ರಿ. ಆದರೆ ದೇವ್ರು ಯಾರ ಮನನು? ಅರಸೀಕೆರೆ ಜನ ನನ್ನ ಕೈ ಹಿಡಿದು 4 ಸಾರಿ MLA ಮಾಡಿದ್ದಾರೆ. ನಾನು ಸಾಯೋವರೆಗೂ ಅವ್ರ ಋಣ ತೀರಿಸ್ತೀನಿ, ಅವ್ರಿಗೆ ಹೋರಾಟ ಮಾಡ್ತೀನಿ. ನಾನು ನೀವು ಯಾರು ಏನು ಹೇಳಿದ್ರು ನಾನು ಕೇಳೋಣಲ್ಲ. ಅವ್ರಿಗೆ ಇನ್ನೂ ನಾನು ಅರಸೀಕೆರೆ ಮಾಡುವಂಥ ಭಾಳ ಕೆಲಸ ಇದ್ದಾವೆ. ನನಗೆ ಮಾಡ್ತೀನಿ. ನನಗೆ ಗೊತ್ತಿದೆ ಅದು ಏನು ತರಬೇಕು, ಏನು ಬಿಡಬೇಕು, ಮಾಡಬೇಕು ಅನ್ನತಕ್ಕಂಥದ್ದು. ಅದನ್ನು ಮಾಡ್ತೇನೆ ಅಂತಕ್ಕಂಥ ಮಾತನ್ನು ಹೇಳಿ, ಈಗ ಹಕ್ಕುಪತ್ರಗಳದು ಇದೆಲ್ಲೂ ಏನು ಆಗೋದು ಬೇಡ, ಗೊತ್ತಾಯ್ತಾ? ಇದನ್ನು ಸೂಕ್ಷ್ಮವಾಗಿ ಅವ್ರವ್ರಿಗೆ ಹಕ್ಕುಪತ್ರಗಳನ್ನ ಕೊಡಿ. ಎಲ್ಲರಿಗೂ ಅವ್ರು ತೊಗೊಂಡೋಗ್ಲಿ, ಅವ್ರ ಖಾತೆ ಮಾಡಿಸ್ಕೊಳ್ಳಿ.
ಮೊದಲು ಖಾತನು ಮಾಡಿಸ್ಕೊಟ್ಬಿಡಿ ಎಲ್ಲರಿಗೂ, ಮಾಡಿಸ್ಕೊಂಡು ಅದನ್ನು ಅವ್ರ ಸ್ವಾಧೀನಕ್ಕೆ ತಗೊಂಡು ಅದನ್ನು ಇಟ್ಕೊಳ್ಳಿ ಅಂತಕ್ಕಂಥ ಮಾತನ್ನು ಸತ್ಯ ನಾನು ಈ ಸಂದರ್ಭದಲ್ಲಿ ಹೇಳಿ, ಇನ್ನು ಅಲ್ಲ ನಾನು ಕೊಡ್ತೀವಿ, ನೀವು ಹಂಚ್ಕೊಳ್ರಪ್ಪ. ನೀವು ನನಗೆ ಜಯಣ್ಣ ಹೇಳಿದ್ಕೊಂದು ಮಾತು ಹೇಳ್ತೀನಿ. ಜಯಣ್ಣರು ಬುದ್ಧಿವಂತರಿದ್ದಾರೆ. ಈಗ ಒಂದು ಕಾನೂನು ಬಂದಿದೆ. ಈ ನಮ್ಮ ಈ ಕೃಷ್ಣಣ್ಣ ಇದಾನಲ್ಲ, ಎಲ್ಲೆಲ್ಲ ಕೂತಾನಲ್ಲ, ಅವನು ಒಡ್ಡಾಡ್ತಾನೆ ಹಿಡ್ಕೊಂಡು. ಅದು ಅವತ್ತಿನ ಕಾಲದಲ್ಲಿ ಆಗಿಲ್ಲ, ಸಿದ್ದಣ್ಣರ ಕಾಲದಲ್ಲೇ ಕಮಿಟಿ ಮುಂದೆ ಬಂದಿದೆ. 3-4 ಬಂದಿದೆ ಸರ್, ಕಮಿಟಿ ಮುಂದೆ ಬಂದಿದೆ. ಈ ಸಿದ್ದಣ್ಣನ ಕಾಲದಲ್ಲೂ ಬಂದಿದೆ. ಪಾಪ ಅವರು ಮಾಡೋಕ್ಕಾಗಲ್ಲ. ಅದು ಅವತ್ತಿನ ಕಾಲದಲ್ಲಿ ಪುರಸಭೆ ಇತ್ತು ಅರಸೀಕೆರೆ. 3 ಕಿಲೋಮೀಟರ್ನ ಒಳಗಡೆ ಇರ್ತಕ್ಕಂಥ ಯಾವುದೇ ಜಮೀನನ್ನ ಮಂಜೂರು ಮಾಡಿಕೊಡುದು ಅಂತ ಇತ್ತು. ಈಗ ಅದು 5 ಕಿಲೋಮೀಟ್ರಿಗೆ ಹೋಗಿ ಎಲ್ಲಿಗೆ ಹೋಗಿದೆ ಗೊತ್ತಾ? ಬೆಂಡೆಕೆರೆ ಬಿಟ್ಟು ಆಚೆಗೆ ಹೋಗಿದೆ. ಬೆಂಡೆಕೆರೆ ಬಿಟ್ಟು ಆಚೆಗೆ ಯಾವುದೇ ಸರ್ಕಾರಿ ಭೂಮಿ ಇದ್ರೆ ಅದನ್ನ ಮಂಜೂರು ಮಾಡಂಗಿಲ್ಲ. ನಿಮ್ಮದು ನಿಮ್ಮ ಪುಣ್ಯ. ಈಗ ಸೈಟ್ ಎತ್ಕೊಂಡಿದ್ದೀರಲ್ಲ, ಇದು ಆಶ್ರಯ ಯೋಜನೆ ಅಂತೇಳಿ ಮಾಡಿ ಏನೋ ಒಂದು ಮ್ಯಾಜಿಕ್ ಮಾಡೋ ಹೊತ್ತಿಗೆ ನಿಮ್ಮವೆಲ್ಲ ಬಂದವೆ. ಏನಾರು ಇದು ಗೊತ್ತಾಗಿದ್ರೆ ನಿಮ್ದು ಗೋವಿಂದ. ಗೊತ್ತಾಯ್ತು ಮಾಡಿ ಗೆಲ್ಲಿಸಿ ನನ್ನನ್ನು MLA ಮಾಡಿದಿರಿ. ಈಗ MLA ಆದಮೇಲೆ ಈಗ ಕೆಲವರು ಯಾರ್ಯಾರೋ ಬರ್ತಾರೆ ಹೊರಗಡೆಯಿಂದ. ಆ ಬಂದಲ್ಲೇ ಒಬ್ಬೊಬ್ಬ ಈಗ ಜಯಣ್ಣ ಈಗ ತಡಿ, ನೀನು ಹೇಳ್ದಲ್ಲಪ್ಪ, ನಿನ್ನನ್ನು ಭೋಜನ ಹಾಕೊಂಡು ನಾವು
ಪಡಿಸೋಕ್ಕೆ ಎಲ್ಲ ಪ್ರಾಮಾಣಿಕವಾದಂಥ ಕೆಲಸವನ್ನು ಮಾಡಿ ಊರ ಅಭಿವೃದ್ಧಿ ಇನ್ನೂ ಬೇಕಾದಷ್ಟು ಕೆಲಸಗಳಿದ್ದಾವೆ ಮಾಡೋಣ, ಎಲ್ಲ ಕೆಲಸಗಳನ್ನು ಮಾಡೋಣ, ಇನ್ನೂ ಒಂದು ಏನೇನು ಕೆಲಸ ಬೇಕೋ ಅದನ್ನು ಮಾಡಿಕೊಡೋಣ. ಆ ರೀತಿ